ನಿನ್ನೆಯ ದಿನ ನಾವು ದುಷ್ಯಂತ ಹೇಗೆ ಭರತನನ್ನು ಕರಕೊಂಡ ಮತ್ತು ಕರೆಕೊಳ್ಳುವುದಕ್ಕೆ ಮೊದಲು ಹೇಗೆ ಒಂದು ವಿಶೇಷವಾದ ಆಯಾಮವನ್ನು ಸೃಷ್ಟಿಸಿಕೊಟ್ಟ, ಅದು ಲೋಕಮುದ್ರಿತವಾಗಿ ದೇವಲೋಕದಿಂದ ಅಂಕಿತವಾಗಿ ಬಂದರೆ ಅದು ಶ್ರೇಷ್ಠ, ಅದು ಸಾಮಾನ್ಯ ಲೌಕಿಕದ ಬಾಂಧವ್ಯವಾದರೆ ಕನಿಷ್ಠವಾಗಬಹುದು ಅನ್ನುವ ಬಯಕೆ ತಾನು ಮಾಡಿದ ಆ ಒಂದು ನಾಟಕ, ಅದನ್ನು ವೇದವ್ಯಾಸರು ನಮಗೆ ಕೊಡುವ ಬಗೆ ಎಲ್ಲವೂ ಬಹಳ ಅದ್ಭುತವಾದದ್ದು. ಕಾಳಿದಾಸ ತನ್ನ ನಾಟಕ ಶಾಕುಂತಳದಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗಲೂ ಕೂಡ ಆ ವ್ಯತ್ಯಾಸಕ್ಕಿಂತ ಇದು ಹೆಚ್ಚು ಉಚಿತ ಮತ್ತು ಶ್ರೇಷ್ಠ ಅನ್ನಿಸುವುದಕ್ಕೆ ಮುಖ್ಯ ಕಾರಣ, ಕಾಳಿದಾಸನಿಗೆ ಲೌಕಿಕ ಲೋಕವನ್ನು ಕನ್ವಿನ್ಸ್ ಮಾಡುವ, ಸಮಾಧಾನಿಸುವ, ನಂಬಿಸುವ ಒಂದು ಮಾರ್ಗವೋ ಸಾಧನವೋ ಬೇಕಿತ್ತು. ಕಾಳಿದಾಸ ಅದನ್ನು ಲೌಕಿಕದ ಅರ್ಥದಲ್ಲಿ ಉಂಗುರ ಅಂತ ಒಂದು ಅಭಿಜ್ಞಾನ ಅಂದರೆ ನೆನಪಿಸುವ ಗುರುತು, ಆ ಥರದ ಒಂದು ನೆನಪಿಸುವ ಗುರುತಿನ ಮೂಲಕ ಮಾಡುವುದಕ್ಕೆ ಪ್ರಯತ್ನ ಮಾಡಿದ ಅನ್ನುವುದನ್ನು ನಾವು ಕಾಳಿದಾಸನ ಸಂದರ್ಭದಲ್ಲಿ ನೋಡಿದರೆ, ವೇದವ್ಯಾಸರು ಹೇಳುವ ದುಷ್ಯಂತನ ಮೂಲಕತೆಯಲ್ಲಿ ಅದು ಲೋಕದ ಲೌಕಿಕ ರೂಢಿಯ ನಾನು ನೀವುಗಳು ಸಮಾಧಾನದಿಂದ ಒಪ್ಪಿಸುವ ಒಂದು ಬಗೆ ಮಾತ್ರವಿಲ್ಲ, ಅದು ದೇವಲೋಕದಿಂದ ಒಪ್ಪಿತವಾಗಿ ಋಷಿ ರಾಜಸಮೂಹದಲ್ಲಿರುವ ಋಷಿ ವಿದ್ವಾಂಸರುಗಳೆಲ್ಲ ಹೌದು ಇದು ಸ್ವೀಕರಿಸಲಾರ್ಹ ಅಂತ ಒಪ್ಪಿಗೆ ಕೊಡಬೇಕಾದಂತಹ ಮಹತ್ತರವಾದ ಒಂದು ಸಂತಾನವಾಗಿ ಭರತ ವಂಶ ಹೇಗೆ ವಿಶೇಷವಾಗಿ ಮುಂದುವರಿಯಿತು ಅನ್ನೋದನ್ನು ಹೇಳಿದ್ದನ್ನು ನಿನ್ನೆ ದಿನ ನಾವು ನೋಡಿದೆವು. ಸಾಮಾನ್ಯವಾಗಿ ಮೂಲ ಭಾರತದ ಇಂಥ ಅನೇಕ ಕಥಾ ಸಂದರ್ಭಗಳನ್ನು ಆ ಬಳಿಕದ ಕವಿಗಳು ತಮಗೆ ಬೇಕಾದ ಹಾಗೆ ಹೊಸ ಕಲ್ಪನೆಗಳ ಜೊತೆಗೆ ಹೊಸ ಆಯಾಮದ ಜೊತೆಗೆ ಪ್ರಸ್ತುತಪಡಿಸಿದ್ದನ್ನು ನಾವು ನೋಡ್ತೇವೆ. ಅದರ ಬಗ್ಗೆ ಕೆಲವೊಮ್ಮೆ ಮುಜುಗರ ಆಗುವ ಹಾಗೆ ಅದಕ್ಕಿಂತ ವ್ಯತಿರಿಕ್ತವಾಗಿ ಚಿತ್ರಿಸ್ತಾರೆ, ಕೆಲವೊಮ್ಮೆ ಅದನ್ನು ವಿಶೇಷ ಆಯಾಮದಲ್ಲಿ ವಿಸ್ತರಿಸುವ ಹಾಗೆ ಸುಂದರವಾಗಿಯೂ ಇರ್ತದೆ. ಕಾಳಿದಾಸ ಲೌಕಿಕದ ದೃಷ್ಟಿಯಿಂದ ವಿಸ್ತರಿಸಿದಾಗ ಒಂದು ವಿಶೇಷ ಆಯಾಮ, ಆದರೆ ವೇದವ್ಯಾಸರು ಕೊಡುವ ದುಷ್ಯಂತನ ಮೂಲಕತೆಯಲ್ಲಿ ಅದು ದೇವಲೋಕದ ಹೊಸ ಆಯಾಮ, ಮತ್ತು ಆ ಆಯಾಮವು ಹೆಚ್ಚು ನನಗೆ ವೈಯಕ್ತಿಕವಾಗಿ ಶ್ರೇಷ್ಠತೆಯ ಮತ್ತು ಲೌಕಿಕದ ಆಚೆಗೆ ಇರುವ ಒಂದು ವಿಶೇಷ ಕಲ್ಪನೆಯನ್ನು ಕೊಡುತ್ತದೆ. ಸೊ ಆ ದೃಷ್ಟಿಯಿಂದ ದುಷ್ಯಂತ ಹೇಗೆ ಭರತನಿಗೆ ಕಾರಣನಾದ, ಭರತನಿಂದ ಹೇಗೆ ಭಾರತ ವಂಶವೇ ಮಹಾಭಾರತದ ಇತಿಹಾಸಕ್ಕೆ ಕಾರಣವಾಯಿತು ಅನ್ನುವುದನ್ನು ನಾವು ನಿನ್ನೆಯ ದಿನ ಜನಮೇಜಯನಿಗೆ ವೈಶಂಪಾಯನರು ಹೇಳಿದ ಮಾತನ್ನು ಕೇಳಿದ್ದೆವು. ಇಷ್ಟಾಗುವಾಗ ಜನಮೇಜಯ ಹೇಳ್ತಾನೆ, ಅದೇನು ಪುರುವಂಶದಲ್ಲಿ ದುಷ್ಯಂತ ಅಂದರೆ ಹೇಗೆ ಪುರುವಂಶ, ಎಲ್ಲಿಂದ ನಮಗೆ ಪುರುವಂಶದ ಸಂಬಂಧ, ಮತ್ತು ದುಷ್ಯಂತ ಹೇಗೆ ಪುರುವಂಶದಲ್ಲಿ ಬಂದ, ಆ ಬಳಿಕ ಹೇಗೆ ನಮ್ಮ ಸಂತಾನ ಮುಂದುವರಿಯಿತು ಹೇಳಬೇಕಲ್ಲ ನೀವು, ನನಗೆ ಪೂರ್ತಿ ಮೂಲವನ್ನು ಹೇಳಿ ಅಂತ. ಈ ಮೂಲ ಹುಡುಕುವ ಶೋಧವನ್ನು ನಮ್ಮಲ್ಲಿ ಕೂಡ ಜಾಗೃತಗೊಳಿಸುವ ಈ ಕ್ರಮವನ್ನು ನಾನು ನಿನ್ನೆ ಕೂಡ ಹೇಳಿದೆ. ನಮಗಿಷ್ಟೇ ಸಾಲದು ಇದರ ಮೂಲ ಯಾವುದು ಅಂತ ವಂಶವೃಕ್ಷವನ್ನು ಮಾಡುವ ಒಂದು ಹಸಿವು ನಮ್ಮಲ್ಲಿ ಹುಟ್ಟಬೇಕು. ಆ ಮೂಲಕ ನಮ್ಮನ್ನು ತಿಳಿಯುವಂತಹ ಒಂದು ಸಂದರ್ಭ, ಆ ಮೂಲಕ ಆತ್ಮಸ್ವರೂಪ ದರ್ಶನ, ನಾನು ಯಾರಿಂದ ಬಂದೆ, ಹೇಗೆ ಬಂದೆ, ಏನು ನನ್ನ ಮೂಲ, ಏನು ನನ್ನ ಹಿನ್ನೆಲೆ, ನನ್ನ ಹಿಂದಿನವರು ಏನು ಮಾಡಿದ್ದಾರೆ, ನಾನೇನು ಮಾಡಲಿಕ್ಕಿದೆ, ನನ್ನ ಜವಾಬ್ದಾರಿಗಳೇನು ಅಂತ ಪೂರ್ತಿ ಅರ್ಥ ಆಗುವುದು ನಮ್ಮ ಹಿಂದೆ ಒಮ್ಮೆ ನೋಡಿದಾಗ. ಇದು ಸಿಂಹಾವಲೋಕನ, ಆದ್ದರಿಂದಲೇ ಇದು ಇಡೀ ಫ್ಲ್ಯಾಶ್ ಬ್ಯಾಕ್. ಈ ದೃಷ್ಟಿಯಲ್ಲಿ ಪ್ರಶ್ನೆ ಜನಮೇಜಯನದ್ದು ಮತ್ತೆ ಕುತೂಹಲ, ನನ್ನ ಮೂಲ ಯಾವುದು ಅನ್ನೋ ಹುಡುಕಾಟದ ಪ್ರಶ್ನೆಯಾಗಿ ವೈಶಂಪಾಯನರ ಮುಂದೆ ಮತ್ತೆ ಕೇಳ್ತಾನೆ. ನಿಮಗೆ ನಾನು ಮತ್ತೊಮ್ಮೆ, ಅಥವಾ ಈವನ್ ಅಲ್ಲಿ ವೇದವ್ಯಾಸರು ಕೂಡ 2-3 ಬಾರಿ ವಂಶದ ಕಥೆಯನ್ನು ಹೇಳ್ತಾನೆ ಇರ್ತಾರೆ. ಅಲ್ಲಲ್ಲಿಗೆ ಅದು ಡಿಸ್ಕನೆಕ್ಟ್ ಆಗುತ್ತೆ, ಡಿಸ್ಕಂಟಿನ್ಯೂ ಆಗುತ್ತೆ, ಮತ್ತೆ ಮುಂದುವರಿಸ್ತಾರೆ. ನಾನು ಅದೇ ಪರಿಕ್ರಮದಲ್ಲಿ ಹೋಗ್ತಿದ್ದೇನೆ, ಕಡೆಗೊಮ್ಮೆ ಪೂರ್ತಿ ಚಿತ್ರವೂ ಸಿಗುತ್ತೆ. ಬಟ್ ಅದರ ಆ ತುಂಡು ಮಾಡಿ ಹೇಳುವುದರ ಹಿಂದೆ ಮತ್ತೆ ಅದನ್ನು ನೆನಪಿಸಿಕೊಳ್ಳುವ ಹಿರಿಯರ ಕಾರಣವಾಗಿ ಅಲ್ಲಲ್ಲಿ ನಿಲ್ಲುತ್ತೆ ಅದು. ಈಗ ದುಷ್ಯಂತನ ನೆನಪಿಸುವ ಕಾರಣಕ್ಕಾಗಿ ಯಾವುದೋ ವಂಶಚರಿತ್ರೆ ನಿತ್ತು ಬಿಟ್ಟಿತ್ತು. ಮುಂದುವರಿಸ್ತಾ ಹೇಳ್ತಾರೆ, ಹಿಂದೆ ನಾನು ನಿಮಗೆ ಹೇಳಿದ್ದೆ, ಬ್ರಹ್ಮ ಸೃಷ್ಟಿಯಲ್ಲಿ ಸಪ್ತರ್ಷಿಗಳು ಹುಟ್ಟಿದ್ರು ಅಂತ. ಸೊ 7 ಜನ ಋಷಿಗಳಿಗೆ ಒಂದು ವಂಶ ಪರಂಪರೆ ಇದೆ. ಅದು ಭೃಗುವಿನಿಂದ ಆರಂಭವಾದರೆ ಭೃಗುವಿನ ವಂಶದಲ್ಲಿ ಭೃಗುವಿನ ಮಕ್ಕಳು ನಿಮಗೆ ನಾವು ಈಗಾಗಲೇ ನಾನು ಹಿಂದಿನಿಂದ ಹೇಳ್ತಾ ಬಂದಿದ್ದೇನೆ. ಒಂದು ಕಡೆ ಅದು ಕವಿ ಉಶನಸ ಅಥವಾ ಶುಕ್ರಾಚಾರ್ಯರು ಅಂತ ಯಾರನ್ನು ಹೇಳ್ತಾರೆ ಅವರೇ ಉಶನಸರು. ಈ ಶುಕ್ರಾಚಾರ್ಯ ಕವಿ ಅಷ್ಟೇ ಅಲ್ಲದೆ ಕವಿಯ ಮುಂದಿನ ತಲೆಮಾರಿನ ಹಾಗೆ ಮೃಕಂಡ, ಮಾರ್ಕಂಡೇಯ ಅಂತ ಹಾಗೊಂದು ವಂಶ ಪರಂಪರೆ ಭೃಗುವಿನಲ್ಲಿ ಬೆಳೆಯುತ್ತದೆ. ಇದರ ಜೊತೆಗೆ ಭೃಗುವಿನ ಇನ್ನೊಂದು ಅಂಶ ನಾನು ನಿನ್ನೆ ದಿನ ಕಥೆಗಳಲ್ಲಿ ಹೇಳುವಾಗ ಚ್ಯವನ ಮಗ ಔರ್ವ,
ಅವನ ಮಗನೇ ರುಚೀಕ, ರುಚೀಕನ ಮಗನೇ ಜಮದಗ್ನಿ, ಜಮದಗ್ನಿಯ ಮಗನೇ ಪರಶುರಾಮ. ಸೊ ಹಾಗೂ ಒಂದು ವಂಶ ಇದೆ. ಸೊ ಬೇರೆ ಬೇರೆ ಕಾಂಟೆಕ್ಸ್ಟ್ಗಳಲ್ಲಿ ಬೇರೆ ಬೇರೆ ಹೆಣ್ಣುಗಳಿಂದ ಅದು ಮತ್ತೆ ಕವಲುಗಳು ಕೂಡ ಒಡೀತವೆ. ಹೀಗೆ ಭೃಗುವಾದರೆ ಅಂಗಿರಸರಿಗೆ ಬೃಹಸ್ಪತಿ ನಿಮಗೆ ಗೊತ್ತು, ಇಂದ್ರರಿಗೆ ಅಥವಾ ದೇವಲೋಕಕ್ಕೆ ಗುರುಗಳು. ಉತಥ್ಯ ಅಂತ ಇನ್ನೊಬ್ಬರು, ಉತಥ್ಯನ ಮಗನೇ ದೀರ್ಘ ತಮಸ್ಸು, ಅದು ಮುಂದೆ ಬರುತ್ತೆ ನಿಮಗೆ. ಹಾಗೆಯೇ ಬೃಹಸ್ಪತಿಗಳ ಮಗನೇ ಕಚ, ಅವರು ಕೂಡ ಮುಂದೆ ನಮಗೆ ಈ ಮಹಾಭಾರತದ ಕಥಾಭಾಗವಾಗಿ ಬರ್ತಾರೆ. ಇದು ಒಂದು ಕಡೆ ಅಂಗಿರಸನ ಮತ್ತು ಸುಹೋತ್ರ ಅಂತ ಇನ್ನೊಬ್ಬ ಮಗ, ಸಂವರ್ತ ಅಂತ ಇನ್ನೊಬ್ಬ ಮಗ ಅಂಗಿರಸರಿಗೆ. ಇವರ ಜೊತೆಗೆ ಪುಲಸ್ತ್ಯ, ಪುಲಹರಿಗೆ. ಈ ಪುಲಸ್ತ್ಯರಿಗೆ ವಾಸ್ತವಿಕ ಒಂದು ಥರದಲ್ಲಿ ನಮಗೆ ಆಶ್ಚರ್ಯ ಆಗಬಹುದು, ಬಟ್ ಅವರು ಕಿನ್ನರ, ಗಂಧರ್ವ, ಯಕ್ಷ ಮತ್ತು ರಾಕ್ಷಸ ಸಂತಾನವನ್ನು ವೃದ್ಧಿಪಡಿಸಿದವರು ಅಂತ ಪುಲಸ್ತ್ಯರ ಬಗ್ಗೆ. ಪುಲಹರ ಬಗ್ಗೆ ಶರಭ, ಶಾರ್ದೂಲ, ಸಿಂಹ, ವ್ಯಾಘ್ರ ಪ್ರಾಣಿ ಸಂತಾನವನ್ನು ಬೆಳೆಸಿದವರು ಅಂತ. ಅಂದರೆ ನಾನು ನಿಮಗೆ ಏನನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ಎಲ್ಲ ಸೃಷ್ಟಿಯು ಮನುಷ್ಯನ ಮೂಲಕ ಆಯಿತು ಅನ್ನೋದನ್ನು ಭಾಗವತ, ಮಹಾಭಾರತದ ವೇದವ್ಯಾಸರ ಕಲ್ಪನೆಗಳು ನಮಗೆ ಸ್ಪಷ್ಟಪಡಿಸ್ತವೆ. ಇದರ ಜೊತೆಗೆ ಅತ್ರಿ ನಿಮಗೆ ಗೊತ್ತು, ಅತ್ರಿ ಅನಸೂಯರು, ಅವರಲ್ಲಿ ದುರ್ವಾಸ ನಿಮಗೆ ಅದು ಕೂಡ ಗಮನಕ್ಕೆ ಇದೆ. ಅದು ಹೇಗೆ ಚಂದ್ರನ ಅಂಶವಾಗಿ, ಶಿವನ ಅಂಶವಾಗಿ, ವಿಷ್ಣುವಿನ ಅಂಶವಾಗಿ ಬಂದರು ಅಂತ. ಸೊ ಅಲ್ಲಿ ಅನಸೂಯ ಮತ್ತು ಅತ್ರಿಗಳಿಗೆ 3 ಮಕ್ಕಳಾಗಿ ಅಲ್ಲಿ ದುರ್ವಾಸ ಮತ್ತು ನಮಗೆ ಸಿಕ್ಕುವಂತಹ ದತ್ತಾತ್ರೇಯ ಕೂಡ, ಅಂದರೆ ನಾವು ಯಾವುದನ್ನು ಅವತಾರ ಭಾಗ ಅಂತ ಹೇಳ್ತೇವೆ, ಅಲ್ಲಿ ಅತ್ರಿಯ ಮಕ್ಕಳಾಗಿ ಅವರಿದ್ದಾರೆ. ಕ್ರತುವಿಗೆ ವಾಲಖಿಲ್ಯರು. ಈ ವಾಲಖಿಲ್ಯರು ಅನ್ನೋರು ಸಾಮಾನ್ಯವಾಗಿ ಸೂರ್ಯನಿಗೆ ಹಿಂಬಾವಲಾಗಿ ತಾವು ಸದಾ ಅವನನ್ನು ಸ್ತುತಿಸುವವರಾಗಿ ಅಲ್ಲಿ ಇದ್ದಾರೆ ಅಂತ ಅವರ ಬಗ್ಗೆ ಉಲ್ಲೇಖ. ಹೀಗೆ ಒಂದು ವಂಶ ಋಷಿಗಳಿಂದ. ಇಂಥ ಋಷಿ ವಂಶವು ಮುಂದೆ ಹೇಗೆ ಬೆಳೆಯಿತು ಮನುಷ್ಯ ವಂಶವಾಗಿ ಅಂತಂದಾಗ, ನೀವು ನೋಡಿದ್ದೀರಿ ಮರೀಚಿಗಳ ಮಗ ಕಶ್ಯಪ. ನಾನು ಹಿಂದೆ ಕೂಡ ಹೇಳಿದೆ, ಆ ಕಶ್ಯಪರಿಗೆ ಅದಿತಿಯಿಂದ ಆದಿತ್ಯರು, ದಿತಿಯಿಂದ ದೈತ್ಯರು, ಧನುವಿನಿಂದ ದಾನವರು, ಕಾಲನಿಂದ ಕಾಲೆಯರು, ಹೀಗೆ ದಕ್ಷ ಪ್ರಜಾಪತಿಯ ಸುಮಾರು 50 ಹೆಣ್ಣು ಮಕ್ಕಳಲ್ಲಿ 13 ಹೆಣ್ಣು ಮಕ್ಕಳನ್ನು ಕಶ್ಯಪರು ಮದುವೆಯಾಗಿ ಕಶ್ಯಪರಿಂದ ಸಂತಾನ. ಆ ಬಳಿಕದ 27 ಹೆಣ್ಣು ಮಕ್ಕಳು, 27 ನಕ್ಷತ್ರಗಳು, ಕೃತ್ತಿಕಾದಿ, ಅಶ್ವಿನಿ, ಭರಣಿ, ಕೃತ್ತಿಕಾದಿ ನಕ್ಷತ್ರಗಳು ಚಂದ್ರನನ್ನು ಮದುವೆಯಾಗ್ತಾರೆ, ಅವರು 27 ನಕ್ಷತ್ರಗಳು. ಇನ್ನು ಉಳಿದ 10 ಜನ ಧರ್ಮ ಅನ್ನುವ ಬ್ರಹ್ಮನ ಬಲಸ್ತನದಿಂದ ಹುಟ್ಟಿದವ ಅಂತ ಅವನನ್ನು ಹೇಳ್ತಾರೆ. ಆ ಧರ್ಮನ ಹೆಂಡತಿಯರಾಗಿ ಅಲ್ಲೊಂದು ಸಂತಾನ ಮುಂದುವರಿಯುತ್ತದೆ. ಬಹಳ ಪ್ರಮುಖವಾಗಿ ನಾನು ನಿಮಗೆ ಹೇಳಿದೆ, ಕಶ್ಯಪರನ್ನು ನಾವು ಎಲ್ಲ ಸಂಗತಿಗೂ ಕನೆಕ್ಟ್ ಮಾಡ್ಬೋದು, ಅವರಿಂದ ಹುಟ್ಟಿದ್ದು ಅನ್ನಬಹುದು ಅನ್ನುವಷ್ಟು ಅವರ ಸಂತಾನ ಹೆಚ್ಚು ಅಂತ. ಈ ಕಶ್ಯಪರಲ್ಲಿ ನಾನು ಈಗಾಗಲೇ ಹೇಳಿದ ಅದಿತಿಯ ಜೊತೆಗೆ ಆದಿತ್ಯರು ಅಂತ ಹೇಳಿದೆ. ಇವರು 12 ಜನ, ದ್ವಾದಶ ಆದಿತ್ಯರು ಅಂತ. ಈ 12 ಜನರನ್ನು ನಾವು ನೆನಪಿಸಿಕೊಳ್ಳುವಾಗ ವೈಶಂಪಾಯನರು ಹೇಳುವಂಥದ್ದು, ವಿವಸ್ವಾನ್ ಸೂರ್ಯನಿಗಿರುವಂತಹ ಹೆಸರು, ಅರ್ಯಮ, ಅಂಶ, ವರುಣ, ದಾತೃ, ಭಗ, ಜೊತೆಗೆ ಸವಿತೃ, ಮಿತ್ರ, ಅದರಲ್ಲದೆ ಪೂಷನ್ ಅಲ್ಲದೆ ಇಂದ್ರ ಮತ್ತು ಉಪೇಂದ್ರ ಅಥವಾ ವಿಷ್ಣು ಅನ್ನುವ ಅಲ್ಲಿ 12 ಜನ ದ್ವಾದಶ ಆದಿತ್ಯರನ್ನು ಉಲ್ಲೇಖ ಮಾಡ್ತಾರೆ. ಈ 12 ಜನರಲ್ಲಿ ವಿವಸ್ವಾನ್ ಅಥವಾ ಸೂರ್ಯನೇ ಒಬ್ಬ. ಅವನ ಮುಂದುವರಿದ ಭಾಗವಾಗಿ ಯಮ ಮತ್ತು ಮನು. ಈ ಸೂರ್ಯನ 2 ಮಕ್ಕಳಲ್ಲಿ ಯಮ ಮತ್ತು ಮನು, ಯಮನ ಭಾಗ ಬಿಡಿ, ಈ ಮನುವೇ ಮುಂದಿನ ಮಾನವ ವಂಶ ಬೆಳೆಯುವುದಕ್ಕೆ ಕಾರಣ. ಅದರಿಂದಲೇ ನಾವೆಲ್ಲ ಮನುಷ್ಯರು, ಮನುವಿನಲ್ಲಿ ಇರುವವರು. ಇಶು ಪ್ರತ್ಯಯ ಬರುವುದು ಅದರಲ್ಲಿ ಅನ್ನುವ ಅರ್ಥದಲ್ಲಿ, ಸಂಸ್ಕೃತದಲ್ಲಿ ಮನುವಿನಲ್ಲಿ ಇರುವವರು ನಾವು ಮನುಷ್ಯರು. ಹಾಗೊಂದುಂಟ ಅಂತ ಕೇಳುವವರಿಗೆ ಮನುಷ್ಯ ಶಬ್ದ ಎಲ್ಲಿಂದ ಬಂತು ಅಂತ ಹುಡುಕಿದರೆ ಎಲ್ಲೋ ಲಿಂಕ್ ಇದೆ. ಇಲ್ಲರೆ ಮನುಷ್ಯ ಅಂತ ಯಾಕೆ, ಮಾನವ, ಮನುವಿಗೆ ಸಂಬಂಧಪಟ್ಟವರು ಮಾನವ, ಇವತ್ತಿಗೂ ಬಳಸ್ತೇವಲ್ಲ, ಎಲ್ಲಿಂದ ಬಂತು? ಬೇಡ, ಮ್ಯಾನ್ ಅಂತ ಅವರು ಇಂಗ್ಲೀಷ್ನಲ್ಲೂ ಹೇಳಿದ್ರಲ್ಲ, ನಮ್ಮದೇ ಮುಂದುವರಿದ ಭಾಗದ ಹಾಗೆ ಎಲ್ಲೋ ಒಂದು ಮನು ಅನ್ನುವ ಮೂಲ ಪುರುಷನಿಂದ ನಾವೆಲ್ಲ ಬಂದಿದ್ದೇವೆ. ಅದೇ ಮುಂದೆ ನಿಮಗೆ ಗೊತ್ತಾಗುತ್ತೆ, ಭಾಗವತ ಅದನ್ನು ಸ್ವಯಂಭುವ ಅನ್ನುವ ಹೆಸರಿನಿಂದ ಒಬ್ಬ ಮನು ಬಂದ, ಹೀಗೆ ಎಷ್ಟು ಮನುಗಳು ಬರ್ತಾರೆ, ಎಷ್ಟು ಮನ್ವಂತರಗಳಾಗ್ತವೆ, ಆ ಲೆಕ್ಕವನ್ನು ಕೊಡುತ್ತೆ. ಇಂಥ ಮನುವಿನ ವಂಶ ಮುಂದುವರಿಯುವಾಗ ಮನುವಿಗೆ ಪ್ರಥಮ ಮನು ಅಂತ ಇಟ್ಕೊಳ್ಳೋಣ, ಅವನಿಗೆ ಯಾವ ಸೂರ್ಯನ ಮಗ ಮನು ಇದ್ದಾನೆ, ಅವನಿಗೆ 9 ಗಂಡು ಮಕ್ಕಳು.
ಆ 9 ಗಂಡು ಮಕ್ಕಳನ್ನು ವೇನ, ಧೃಷ್ಣ, ನಭಾಗ, ನಭಾಗಾರಿಷ್ಟ, ಮತ್ತು ಅದಲ್ಲದೆ ಇಕ್ಷ್ವಾಕು ಅಂತ ಒಬ್ಬ ಬರ್ತಾನೆ. ಅಲ್ಲಿ ಕಾರುಷ, ಶರ್ಯಾತಿ ಎಲ್ಲ ಇದ್ದಾರೆ, ಇಕ್ಷ್ವಾಕು ಬರ್ತಾನೆ ನೋಡಿ. ಸೂರ್ಯವಂಶದಲ್ಲಿ ಬರುವ ಈ ಇಕ್ಷ್ವಾಕುವೆ ಮುಂದೆ ಸೂರ್ಯವಂಶದ ಕಥಾಭಾಗವಾಗಿ ರಾಮನ ವಂಶವಾಗುತ್ತೆ. ಅವರು ಸೂರ್ಯವಂಶದ ಕತೆ ಇಕ್ಷ್ವಾಕು ವಂಶ. ಅದಕ್ಕೆ ಇಕ್ಷ್ವಾಕು ವಂಶದಿಂದ ಬಂದವ ಅಂತ ರಾಮನಿಗೆ ಹೇಳುವುದು. ಈ ಸೂರ್ಯವಂಶದ 9 ಗಂಡು ಮಕ್ಕಳಲ್ಲಿ ಒಬ್ಬ ಇಕ್ಷ್ವಾಕುವಿನಿಂದ ಬೆಳೆದ ವಂಶ, ಆದ್ದರಿಂದ ಅಲ್ಲಿ ಅದು ಇಕ್ಷ್ವಾಕು ವಂಶ. ಈ 9 ಗಂಡು ಮಕ್ಕಳಲ್ಲಿ ಸೂರ್ಯವಂಶದ ಒಂದು ಕಥೆ, ಅದು ಆ ಬಳಿಕ ಅಥವಾ ಆ ಪೂರ್ವದಲ್ಲಿ ಆಗಿ ಹೋಗಿದೆ, ನಾವು ಅದನ್ನು ಇಲ್ಲಿ ಉಲ್ಲೇಖ ಮಾಡೋದಿಲ್ಲ. ನಮ್ಮ ಕಥೆ ಚಂದ್ರವಂಶದ್ದು. ಮಹಾಭಾರತದ ಇಡೀ ಕಥೆ ಕೃಷ್ಣನಿಂದ ತೊಡಗಿ ಎಲ್ಲವೂ ಚಂದ್ರವಂಶದ್ದು. ಏನು ಚಂದ್ರವಂಶ ಹೇಗೆ ನೋಡಿ, ಇಲ್ಲಿ ಬರುವ 9 ಗಂಡು ಮಕ್ಕಳಲ್ಲದೆ ಮನುವಿಗೆ ಇಲಾ ಅಂತ ಒಬ್ಬಳು ಹೆಣ್ಣು ಮಗಳಿದ್ದಳು, 10ನೆಯವಳು. ಈ ಇಲಾಳದ್ದು ಒಂದು ಯಾವುದೋ ವಿಹಾರಕ್ಕೆ ಹೋದಾಗ ಒಂದು ವನದಲ್ಲಿ ಹೋಗಬಾರದ ಜಾಗೆಗೆ ಹೋದಳು. ಅದು ಶಿವಪಾರ್ವತಿಯರು ತಾವು ಸಮಾಗಮ ಮಾಡುವ ಜಾಗ, ಅಲ್ಲಿಗೆ ಯಾರೂ ಬರಬಾರದು ಅಂತ ಆಗಲೇ ಪ್ರತೀತಿ ಇದ್ದಂತಹ ಸ್ಥಳ. ಅಲ್ಲಿಗೆ ಇವಳು ತಪ್ಪಿ ಹೋದದ್ದಕ್ಕೆ ಅವಳನ್ನು ಶಪಿಸ್ತಾರೆ ಶಿವಪಾರ್ವತಿಯರು. ಶಾಪಕ್ಕನುಗುಣವಾಗಿ ಅವಳು ಕೆಲಕಾಲ ಗಂಡು ಕೆಲಕಾಲ ಹೆಣ್ಣು. ಈ ಶಾಪದ ಹೆಣ್ಣಾಗಿರುವ ಇಳ ಬೃಹಸ್ಪತಿಯ ಹೆಂಡತಿ ತಾರೆ, ನಿಮಗೆ ಗೊತ್ತು. ಈ ತಾರೆಯ ಮುಖಾಂತರ ಚಂದ್ರನಿಗೆ ಹುಟ್ಟಿದ ಮಗ ಬುಧ. ಈ ಬುಧ ಮತ್ತು ಇಲ ಕೂಡಿ ಹುಟ್ಟಿದ ಸಂತಾನ, ಅದು ಮುಂದುವರಿಯುವ ಸಂತಾನ, ಅದೇ ಪುರೂರವ ಅಥವಾ ಪುರೂರವಸ್. ಈ ಪುರೂರವ ಇಡೀ ಚಂದ್ರವಂಶದ ಆದಿ ಅನ್ನುವ ಹಾಗೆ ಅಲ್ಲಿ ಹುಟ್ಟುತ್ತಾನೆ ಇಲಾ ಬುಧ ಸಮಾಗಮದಲ್ಲಿ. ಇಲಾ ಕೆಲವೊಮ್ಮೆ ಸುದ್ಯುಮ್ನ ಆಗಿ ಗಂಡು ಆಗ್ತಾಳೆ, ಆಗ ಬೇರೆ. ಮತ್ತೆ ಇದು ಹೆಣ್ಣಾಗಿದ್ದಾಗ ಬುಧನ ಜೊತೆಗಿನ ಸಂತಾನ. ಈ ಇಲಾನಿಂದ ಹುಟ್ಟಿದ ಪುರೂರವ ಉರ್ವಶಿಯ ಜೊತೆಗೆ ಸೇರಿ ಒಂದಿಷ್ಟು ಮಕ್ಕಳನ್ನು ಪಡೆಯುತ್ತಾನೆ. ಆ ಮಕ್ಕಳೇ ಆಯು, ಶತಾಯು, ವನಾಯು, ದೃಢಾಯು, ಧೀಮಂತ, ಅಮಾವಸು ಅಂತ. ಈ ಮಕ್ಕಳಲ್ಲಿ ಆಯು ಮುಂದುವರಿಸುವ ಒಂದು ಜನರೇಷನ್ನ ಕರ್ತೃವಾಗ್ತಾನೆ. ಒಂದು ಸಂತಾನ ಮುಂದುವರಿಸುವುದು ಆಯು. ಆ ಆಯುವಿಗೆ ಹುಟ್ಟಿದವರೇ ನಹುಷ, ವೃದ್ಧಕರ್ಮ, ರಜಿ, ಗಯ ಮೊದಲಾದವರು, ಅನೇಸನ ಅಂತ ಒಟ್ಟು. ಸೊ ವೃದ್ಧಕರ್ಮ, ರಜಿ, ಗಯ, ಅನೇಸನ ಜೊತೆಗೆ ನಹುಷ. ಈ ನಹುಷನ ಕತೆ ಮತ್ತೆಲ್ಲೋ ಬರುತ್ತೆ, ಈಗ ಬರಲ್ಲ. ಈ ನಹುಷನ ಮಗನೇ, ಅವರಿಗೆ ಮತ್ತೆ 6-7 ಮಕ್ಕಳು, 5-6 ಮಕ್ಕಳು, ಯತಿ, ಯಯಾತಿ, ಆಯಾತಿ, ಸಂಯಾತಿ, ಅಯತಿ, ಧ್ರುವ ಅಂತ ಮತ್ತೆ ಮಕ್ಕಳು. ಆ ಯಯಾತಿಗೆ ಮುಂದುವರಿದು, ಅಂದರೆ ನಾವು ಎಲ್ಲರೂ ಮುಂದುವರಿಸಲ್ಲ, ಅದಕ್ಕಾಗಿ ನಾನು ಎಲ್ಲಿ ಮುಂದುವರಿತಾರೆ ಅವರನ್ನು ಹೇಳ್ತಿದ್ದೇನೆ. ಈ ಅಷ್ಟು ಮಕ್ಕಳಲ್ಲಿ ಯಯಾತಿಯ ಸಂತಾನ ಮುಂದುವರಿಯುತ್ತದೆ. ಯಾರಿಂದ ಅಂದರೆ ದೇವಯಾನಿ ಮತ್ತು ಶರ್ಮಿಷ್ಠೆಯಿಂದ. ಈ ದೇವಯಾನಿ ಶರ್ಮಿಷ್ಠೆಯಿಂದ ಹುಟ್ಟಿದ ಮಕ್ಕಳಲ್ಲಿ ದೇವಯಾನಿಯ ಮಕ್ಕಳು 2, ಯದು ಮತ್ತು ತುರ್ವಸು. ಶರ್ಮಿಷ್ಠೆಯ ಮಕ್ಕಳು 3 ಯಯಾತಿಗೆ, ದೃಹ್ಯು, ಅನು ಮತ್ತು ಪೂರು. ನಮ್ಮಲ್ಲಿ ಪುರು ಅಂತ ಹೇಳುವ ಸಾಮಾನ್ಯ ರೂಢಿ, ಅವನ ಹೆಸರು ಎಲ್ಲ ಕಡೆ ಉಲ್ಲೇಖ ಪೂರು ಅಂತ. ಈ ಮಕ್ಕಳು ವೈಶಂಪಾಯನರು ಹೇಳ್ತಾರೆ, ಯದುವಿನಿಂದ ಯಾದವ ವಂಶವಾಯಿತಪ್ಪ, ತುರ್ವಸುವಿನಿಂದ ಯವನ ವಂಶವಾಯಿತು, ದೃಹ್ಯುವಿನಿಂದ ಭೋಜವಂಶ, ಅನುವಿನಿಂದ ಮ್ಲೇಚ್ಛರು, ಪೂರುವಿನಿಂದ ಪೌರವ ವಂಶ ಅಥವಾ ಪುರುವಂಶ ಬೆಳೆಯಿತು ಅಂತ ಅವರು ಹೇಳ್ತಾರೆ. ಹಾಗೆ ನಿನಗೆ ಲಿಂಕ್ ಸಿಕ್ಕಿತಲ್ಲ, ಪುರುವಂಶದ ದುಷ್ಯಂತ. ಓಹೋ, ಹೀಗೆಲ್ಲ ಬಂತಾ? ಈ ಯಯಾತಿ ಯಾರು? ಶರ್ಮಿಷ್ಠೆ, ದೇವಯಾನಿ 2 ಹೆಂಡತಿಯರಿಂದ ಅವನು ಈ 5ರನ್ನು ಪಡೆದ ಅಂತ ಹೇಳ್ತೀರಿ. ಯಯಾತಿ ಯಾರು? ನಮ್ಮ ವಂಶದ ಪ್ರಮುಖ ಪುರುಷನ ಹಾಗೆ ಉಲ್ಲೇಖ ಮಾಡ್ತಿರಲ್ಲ, ಯಾರು ಅಂತ ಪುನಃ ಜನಮೇಜಯ ಕೇಳ್ತಾನೆ. ಆಗ ಮತ್ತೆ ಹಿಂದೆ ಶುಕ್ರಾಚಾರ್ಯರು ಅಸುರರಿಗೆ ರಾಜಗುರುಗಳಾಗಿದ್ದ ಕಾಲಘಟ್ಟ, ಅವರಿಗೆ ಸಂಜೀವಿನಿ ವಿದ್ಯೆ ಬಂದಿತ್ತು. ಇಲ್ಲಿ ಯಾಕೆ ಅವರು ಅಸುರರ ಕಾಲಘಟ್ಟದಲ್ಲಿ ಸಂಜೀವಿನಿ ಕಲಿತರು ಅನ್ನೋ ಉಲ್ಲೇಖಗಳು ಬರೋದಿಲ್ಲ. ವಾಯುಪುರಾಣದಲ್ಲಿ ಅಂಗಿರಸರಿಗೆ ಈ ಬೃಹಸ್ಪತಿ ಅಂಗಿರಸರ ಮಗ, ಉತಥ್ಯನು ಅಂಗಿರಸರ ಮಗ, ಈ ಶುಕ್ರ ಭೃಗುವಿನ ಮಗ.
ಅಂಗಿರಸರ ಮುಂದೆ ಇಬ್ಬರನ್ನು ಪಾಠಕ್ಕೆ ಇಡಲಾಯಿತಂತೆ, ವಾಯುಪುರಾಣ ಹೇಳುತ್ತೆ. ಆ ಪಾಠಕ್ಕೆ ಇಡುವಾಗ ಅಂಗಿರಸರು ಸ್ವಲ್ಪ ಭೇದ ಭಾವ ಮಾಡಿದರು ಅಂತ. ಶುಕ್ರಾಚಾರ್ಯರಿಗೆ ಅಷ್ಟು ಈಕ್ವಲ್ ಆಗಿ ಪಾಠ ಮಾಡಲಿಲ್ಲ ಅನ್ನೋದು ಶುಕ್ರಾಚಾರ್ಯರ ಅಸಮಾಧಾನ. ಸ್ವಲ್ಪ ಭೇದ ಭಾವ ಮಾಡ್ತಿದ್ದಾರೆ, ನಾನು ನನ್ನ ಪಾಡಿಗೆ ಪಾಠ ಕಲಿಯೋದು ಒಳ್ಳೆಯದು ಅಂತ. ಅವರು ಶಿವನನ್ನು ತಪಸ್ಸು ಮಾಡಿದರು. ಆ ಬಳಿಕ ಅವರಿಗೆ ಸಂಜೀವಿನಿ ವಿದ್ಯೆಯನ್ನು ಅವರು ಕರಗತ ಮಾಡಿಕೊಂಡ್ರು. ಆ ಮೂಲಕ ಅವರು ಆ ನಂತರದಲ್ಲಿ ಆಸುರಿ ಶಕ್ತಿಗಳಿಗೆ ರಾಜಗುರುಗಳಾದರು ಅಂತ ಒಂದು ಕಥೆ ವಾಯುಪುರಾಣದಲ್ಲಿ ಬರ್ತದೆ. ಶಿಷ್ಯರನ್ನು ಭೇದ ಭಾವದಿಂದ ಗುರುಗಳು ಮಾಡುವುದರ ಪರಿಣಾಮ ದುಷ್ಪರಿಣಾಮವೂ ಆಗಬಹುದು, ಸತ್ಪರಿಣಾಮವೂ ಆಗಬಹುದು ಅನ್ನುವುದಕ್ಕೆ ಒಂದು ಮಾದರಿ ಇಲ್ಲಿ. ಹಾಗೆ ಅಂಗಿರಸರ ಮುಖಾಂತರ ಪಾಠ ಕಲಿಯಬೇಕಾಗಿದ್ದ ಶುಕ್ರಾಚಾರ್ಯರು ಸ್ವಂತ ಅಧ್ಯಾಯದಿಂದ ತಪಸ್ಸಿನಿಂದ ಕಲಿತ ಸಂಜೀವಿನಿ ವಿದ್ಯೆ ಆ ಕಡೆ ದೇವತೆಗಳ ಲೋಕದಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ. ಅವರಿಗೆ ಏನು ಮಾಡಿದ್ರು, ಅವರು ನಾವು ಸಾಯಿಸಿದವರನ್ನೆಲ್ಲ ಬದುಕಿಸುವ ವಿದ್ಯೆ ಗೊತ್ತಿದೆ, ಆ ವಿದ್ಯೆ ನಮಗೆ ಗೊತ್ತಿಲ್ಲ ಅಂತ ಇಂದ್ರ ಒಂದು ಸಲ ಚಡಪಡಿಸ್ತಾನೆ. ಆಗ ಬೃಹಸ್ಪತಿಗಳು ತನ್ನ ಮಗನನ್ನು ಇಂದ್ರನ ಆದೇಶದ ಮೇಲೆಗೆ ಕಚನನ್ನು ಕಳಿಸುವುದು ಅಂತ ದೇವಲೋಕದಲ್ಲಿ ನಿರ್ಣಯ ಆಗ್ತದೆ. ಆಗ ಕಚನನ್ನು ಕಳಿಸುವುದು ಅಂತ ದೇವಲೋಕದಲ್ಲಿ ನಿರ್ಣಯ ಮಾಡಿ ಅವನಿಗೊಂದು ಸೂಚನೆ ಕೊಡ್ತಾರೆ. ನೀನು ಎಣಿಸಿದಷ್ಟು ಸರಳ ಅಲ್ಲ ಶುಕ್ರಾಚಾರ್ಯರು, ಜೊತೆಗೆ ಅವರಿಗೊಬ್ಬ ಮಗಳಿದ್ದಾಳೆ. ಆ ಮಗಳನ್ನು ಬಹಳ ನೀನು ಗೌರವದಿಂದ ಮತ್ತು ಎಚ್ಚರದಿಂದ ನೋಡಿಕೊಂಡು ನಡೆದಾಡು. ಅವಳು ಮತ್ತು ಅವಳ ಮುಖಾಂತರ ಯಾವುದೇ ಸಮಸ್ಯೆ ನಿನಗೆ ಎದುರಾಗಬಹುದು. ನೀನು ಯಾವುದೇ ಕಾರಣಕ್ಕೆ ಎಚ್ಚರ ತಪ್ಪಬೇಡ, ಮತ್ತು ಈ ಕೆಲಸ ನಾವೇನು ಹೇಳಿದ್ದೇವೆ ಅದನ್ನು ಅಲ್ಲಿ ಹೇಳಬೇಡ. ಬಟ್ ಹೇಗಾದರೂ ಮಾಡಿ ಅವರ ಒಂದು ಕಾನ್ಫಿಡೆನ್ಸನ್ನು ತಗೊಂಡು ಅವರ ಮುಖಾಂತರ ನೀನು ಅದನ್ನು ಸಂಪಾದಿಸಿಕೊಂಡು ಬಾ ಅಂತ ಕಳುಹಿಸಲಾಗ್ತದೆ. ಹಾಗೆ ಬಂದವ ಕಚ ತಾನು ಪೂರ್ತಿ ಭಕ್ತಿಪೂರ್ವಕವಾಗಿ ಶುಕ್ರಾಚಾರ್ಯರಿಗೆ ತನ್ನನ್ನು ಸಮರ್ಪಿಸಿಕೊಂಡು ತಾನು ಬಂದ ಕಾರಣವನ್ನು ಹೇಳದೆ ಸಹಸ್ರ ವರ್ಷಗಳ ಕಾಲ ನಿಮ್ಮ ಮುಂದೆ ಇದ್ದು ನಿಮ್ಮ ಸೇವೆ ಮಾಡಿಕೊಂಡು ನಿಮ್ಮ ವಿದ್ಯೆ ಕಲಿಯೋದಕ್ಕೆ ಬಂದಿದ್ದೇನೆ ಅಷ್ಟು ಹೇಳಿ ಸಮರ್ಪಿತನಾಗ್ತಾನೆ. ವಿದ್ಯೆ ಕಲಿಯುವುದಕ್ಕೆ ಬಂದ ಬೃಹಸ್ಪತಿಗಳ ಮೇಲೆ, ಬೃಹಸ್ಪತಿಗಳ ಮಗನ ಮೇಲೆ, ಬೃಹಸ್ಪತಿಗಳ ಮೇಲೆ ಶುಕ್ರಾಚಾರ್ಯರಿಗೆ ಯಾವುದೇ ವೈಯಕ್ತಿಕ ದ್ವೇಷ ಇರೋದಿಲ್ಲ. ಆದ್ದರಿಂದ ಅವರು ಬಹಳ ಸಂತೋಷದಿಂದ ಅವನನ್ನು ಸ್ವೀಕರಿಸ್ತಾರೆ. ಹಾಗೆ ಕಚನನ್ನು ಸ್ವೀಕರಿಸಿದಾಗ ಅವನಿಗೆ ಒಂದು ಹಂತದಲ್ಲಿ ವಿದ್ಯಾಭ್ಯಾಸ ನಡೀತಿರುತ್ತೆ. ದೇವಯಾನಿಗೆ ಒಂದು ವಿಶೇಷ ಒಲವು ಅವನಲ್ಲಿ ಆಗತ್ತೆ. ಅವನಿಗೆ ಸಂಗೀತ ಗೊತ್ತಿರುತ್ತೆ, ಅನೇಕ ವಾದ್ಯಗಳು ಗೊತ್ತಿರ್ತವೆ, ಚೆನ್ನಾಗಿ ನಾಟ್ಯ ಮಾಡಿ ಅವಳನ್ನು ರಂಜಿಸ್ತಿರ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಭಾವದಿಂದ ಅವನಲ್ಲಿ ದುಷ್ಟ ಮನಸ್ಸು ಇರಲಿಲ್ಲ. ಅವನು ಯಾವತ್ತೇ ಆದರೂ ಕೂಡ ಕಾಮಭಾವದಿಂದ ಅವಳನ್ನು ನೋಡಿರೋದಿಲ್ಲ. ಅತ್ಯಂತ ಭಕ್ತಿಯಿಂದ ಗುರುಪುತ್ರಿಗೆ ಮಾಡುವ ಸೇವೆ ಅನ್ನುವ ಹಾಗೆ ಅವಳು ಹೇಳಿದ ಕೆಲಸಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಅವಳಿಗೆ ಏನು ಬೇಕೋ ಅದನ್ನು ಒದಗಿಸುವುದರಲ್ಲಿ ಮತ್ತು ವಿಹಾರಕ್ಕೆ ಹೋದಾಗ ಅವಳನ್ನು ರಂಜಿಸುವುದರಲ್ಲಿ, ಅವಳ ಜೊತೆಗೆ ವನದಲ್ಲಿ ಬೇಕಾದಂತೆ ಅವಳಿಗೆ ಬೇಕಾದಂಥ ಹಾಡುಗಳನ್ನು ಹಾಡಿ ಅವಳ ಒಟ್ಟು ಮನಸ್ಸನ್ನು ಶಾಂತವಾಗಿ ಸಂತೋಷವಾಗಿ ಇಡುವುದರಲ್ಲಿ ಕಚ ತುಂಬ ಕೆಲಸ ಮಾಡ್ತಾನೆ. ಅವನಿಗೆ ಆದೇಶವಿರ್ತದಲ್ಲ, ದೇವಯಾನಿಯನ್ನು ಚೆನ್ನಾಗಿ ನೋಡಿಕೊ. ಆದರೆ ಮನಸ್ಸಿನಲ್ಲಿ ಕಲ್ಮಶವಿಲ್ಲದ ಈ ಕಚನ ಆ ಆಂತರ್ಯ ದೇವಯಾನಿಗೆ ಗೊತ್ತಿಲ್ಲ. ದೇವಯಾನಿಯ ಮನಸ್ಸು ಇನ್ನೊಂದು ದಿಕ್ಕಿನಲ್ಲಿರುತ್ತೆ. ಒಂದು ಸಂದರ್ಭ ಬರುತ್ತೆ, ಇವನು ನಮ್ಮ ಗುರುಗಳಿಗೂ ಹತ್ರ ಆಗಿದ್ದಾನೆ, ಗುರುಗಳ ಮಗಳಂತೂ ಬಿಟ್ಟಿರಲಾಗದ ಹಾಗೆ ಒಡನಾಟ, ಇವನು ನಮಗೆ ಡೇಂಜರಸ್ ಅಂತ ರಾಕ್ಷಸರಿಗೆ ಅನಿಸುತ್ತೆ. ಶುಕ್ರಾಚಾರ್ಯರು ಆ ಥರ ಭಾವಿಸೋದಿಲ್ಲ, ದೇವಯಾನಿಯು ಆ ಥರ ಭಾವಿಸಿರೋದಿಲ್ಲ. ಸುತ್ತ ಇರುವ ರಾಕ್ಷಸ ವಲಯಕ್ಕೆ ಅವರ ಆಸುರಿಗಳಲ್ಲ, ಅಸುರರಿಗೆ ಒಂದು ಥರ ಇವನು ನಮಗೆ ಬಹಳ ತೊಂದರೆ ಅಂತ ಭಾವಿಸಿ ಅವರು ಒಂದು ದಿವಸ ಅವನು ತನ್ನ ಪಾಡಿಗೆ ಕಾಡಿನಲ್ಲಿ ಯಾವುದೋ ಕೆಲಸಕ್ಕೆ ಹೋಗಿದ್ದಾಗ ಅವನನ್ನು ಕಡಿದು ಹೋಳು ಮಾಡಿ ನರಿ ತೋಳಗಳಿಗೆ ತಿನ್ನಿಸಿಬಿಡ್ತಾರೆ. ಇವಳು ದೇವಯಾನಿ ಹೊತ್ತಾಯಿತು ಬರಲಿಲ್ಲ, ನೋಡ್ತಾಳೆ ಕಚ ಯಾಕೆ ಬರಲಿಲ್ಲ, ನೋಡಿ ತಂದೆಗೆ ಹೇಳ್ತಾಳೆ ಯಾಕೋ ಕಚ ಬರಲಿಲ್ಲ. ಇವರು ಹುಡುಕ್ತಾರೆ. ಕಡೆಗೆ ಇವರಿಗೆ ತನ್ನ ಒಂದು ಗೊತ್ತಾಗತ್ತೆ, ಯಾವುದೋ ಒಂದು ದಿವ್ಯ ದೃಷ್ಟಿಯಿಂದ ಇವನನ್ನೇನೋ ಮಾಡಿದ್ದಾರೆ ಅಂತ. ಅವರು ಭೋ ಕಚ ಏಹಿ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓ ಕಚನೆ ಬಾ ಅಂತ. ಹಾಗೆ ಕರೆಯುವಾಗ ಇವರ ಕರೆಯುವ ಶಕ್ತಿಯಿಂದ ಅವನು ತೋಳಗಳ ಹೊಟ್ಟೆಯಿಂದ ಹೊರಕ್ಕೆ ಬೀಳ್ತಾನೆ. ಬೀಳುವಾಗ ತುಣುಕು ಬಿದ್ದಿರ್ತಾನೆ. ಇವರು ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಅವನನ್ನು ಅಖಂಡವಾಗಿ ಬದುಕಿಸ್ತಾರೆ. ಎರಡನೇ ಬಾರಿ ಮತ್ತೆ ಅವನು ಯಾವುದೋ ಸಮುದ್ರ ದಡದಲ್ಲೆಲ್ಲೋ ಇದ್ದಾನೆ. ಆಗ ಅವನನ್ನು ಸಮುದ್ರಕ್ಕೆ ಪೂರ್ತಿ ಕೊಂದು ಸಮುದ್ರಕ್ಕೆ ಹಾಕ್ತಾರೆ. ಮತ್ತೆ ಭೋ ಕಚ ಏಹಿ ಅಂತ ಕಚನನ್ನು ಕರೆಯುವುದು, ಅವನು ಮತ್ತೆ ಬರುವುದು, ಮತ್ತೆ ಬದುಕಿಸುವುದು ಎರಡನೇ ಬಾರಿ ಆಗತ್ತೆ. ಈ ಬಾರಿ ಶುಕ್ರಾಚಾರ್ಯರು ಹೊರಗೆ ಎಲ್ಲಿ ಹಾಕಿದ್ರು ಬದುಕಿಸ್ತಾರೆ ಅಂತ ಗೊತ್ತಾದ ರಾಕ್ಷಸರು ಮೂರನೆಯ ಬಾರಿ ಅವನನ್ನು ಚೆನ್ನಾಗಿ ಅಂದರೆ ಕೊಂದ ಮೇಲೆ ಅರೆದು ರುಬ್ಬಿ ಸಣ್ಣ ಪೇಸ್ಟ್ ಮಾಡಿ, ಇವರಿಗೆ ಕುಡಿಯೋ ಅಭ್ಯಾಸ ಇರುತ್ತೆ ಶುಕ್ರಾಚಾರ್ಯರಿಗೆ, ಮದ್ಯಪಾನ, ಆ ಸುರೆಯಲ್ಲಿ ಬೆರೆಸಿ ಕುಡಿಸಿಬಿಡ್ತಾರೆ.
ಈ ಸಾರಿ ಪುನಃ ಕಚ ಇಲ್ಲ ಅಂತ ದೇವಯಾನಿ ಬಂದು ಕೇಳಿದಾಗ ಇವರು ಅಂತರ್ದೃಷ್ಟಿಯಿಂದ ನೋಡುವಾಗ ಇವರ ಹೊಟ್ಟೆ ಒಳಗೆ ಗುಡುಗುಡು ಗುಡುಗುಡು ಕೇಳಿ ಅವನು ಹೊಟ್ಟೆಯಲ್ಲಿದ್ದಾನೆ ಅಂತ ಅವರಿಗೆ ಗೊತ್ತಾಗತ್ತೆ. ಆಗ ಅವರು ಯೋಚನೆ ಮಾಡ್ತಾರೆ, ಈಗ ಹೊಟ್ಟೆಯಲ್ಲಿದ್ದಾನೆ, ಈಗ ಹೊರಗೆ ಕರಿಬೇಕಾದ್ರೆ ಇವ್ರು ಹೊಟ್ಟೆ ಹೊಡಿಬೇಕು. ಅವರು ದೇವಯಾನಿಯನ್ನು ಸಮಾಧಾನ ಮಾಡ್ತಾರೆ, ಮರೆತು ಬಿಡು ಅವನನ್ನು, ಅವನು ಹೋಗಿದ್ದಾನೆ ಅನ್ಕೋ ಅಂತ. ಅವಳು ಹೇಳ್ತಾಳೆ, ನಾನು ಬದುಕೋದೇ ಇಲ್ಲ ಅಂತ. ಅವನಿಲ್ಲಾದರೆ ನಾನು ಒಂದರೆ ಕ್ಷಣ ಬದುಕೋದಿಲ್ಲ, ನೀವು ತಂದು ಕೊಟ್ಟರೆ ಉಂಟು, ಇಲ್ಲಾದರೆ ಬೇಡ, ನಾನು ನನ್ನ ಜೀವನವನ್ನು ಮುಗಿಸ್ತೇನೆ. ಈಗ ಇವರಿಗೆ ಇಕ್ಕಟ್ಟು, ಮಗಳ ಮೇಲೆ ಅತೀ ಪ್ರೇಮ ಶುಕ್ರಾಚಾರ್ಯರಿಗೆ. ಹಾಗಂತ ಹೊಟ್ಟೆ ಒಳಗಿರುವ ಕಚನನ್ನು ತರುವುದು ಇವರ ಜೀವಕ್ಕೆ ಅದು ಮಾರಕ. ಆಗ ಅವರೊಂದು ಯೋಚನೆ ಮಾಡ್ತಾರೆ, ಹೊಟ್ಟೆಯ ಒಳಗೆ ಇರುವ ಕಚನಿಗೆ ನೋಡಿ, ಅವನು ಬಂದದ್ದು ತಾನು ಸಂಜೀವಿನಿ ವಿದ್ಯೆ ಕಲೀಲಿಕ್ಕೆ ಅಂತ ಹೇಳಲಿಲ್ಲ. ಈಗ ಇವರಿಗೆ ಅನಿವಾರ್ಯವಾಗ್ತದೆ, ಹೊಟ್ಟೆ ಒಳಗಿದ್ದ ಆ ಕಚನಿಗೆ ಸಂಜೀವಿನಿ ವಿದ್ಯೆಯನ್ನು ಉಪದೇಶಿಸ್ತಾರೆ. ಉಪದೇಶಿಸಿ ಹೇಳ್ತಾರೆ, ನಾನು ಈಗ ಉಪದೇಶಿಸಿದ ಈ ಮಂತ್ರವನ್ನು ನೀನು ಹೊರಗೆ ಬಂದ ಮೇಲೆ ನನಗೆ ಪ್ರಯೋಗ ಮಾಡು. ಯಾಕೆ, ನೀನು ಹೊರಗೆ ಬರಬೇಕಾದ್ರೆ ನಾನು ಸಾಯಬೇಕಾಗತ್ತೆ. ನಾನು ಸತ್ತು ಬಿದ್ದಾಗ ನೀನು ಹೊರಗೆ ಬಂದು ನೀನು ನನ್ನ ಮೇಲೆ ಪ್ರಯೋಗ ಮಾಡಿ ನನ್ನನ್ನು ಬದುಕಿಸು. ಆ ಮೂಲಕ ನನ್ನನ್ನು ನಿನ್ನ ತಂದೆ ಎಂದು ಭಾವಿಸು. ನನ್ನ ಹೊಟ್ಟೆಯಿಂದ ನೀನು ಬಂದಿದ್ದೀಯ, ಹಾಗಾಗಿ ನನ್ನನ್ನು ತಂದೆ ಎಂದು ಭಾವಿಸು. ನೀನು ನನ್ನ ಮಗನಾಗಿ ನನ್ನನ್ನು ರಕ್ಷಿಸು. ಅವನು ಒಪ್ಪಿಕೊಳ್ತಾನೆ. ಹಾಗೆ ಅವನನ್ನು ಮತ್ತೆ ಹೊರಗೆ ಕರೀತಾರೆ ಶುಕ್ರಾಚಾರ್ಯರು. ಅವನು ಹೊರಗೆ ಬೀಳ್ತಾನೆ. ಬೀಳುವಾಗ ಇವರು ಹೊಟ್ಟೆ ಹರಿದುಕೊಂಡು ನೆಲದಲ್ಲಿ ಬೀಳ್ತಾರೆ. ಅವರನ್ನು ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಮತ್ತೆ ಬದುಕಿಸಿ, ಹೀಗೆ ಸಂಜೀವಿನಿ ವಿದ್ಯೆ ಅವನಿಗೆ ವಶವಾಗ್ತದೆ. ಆಗ ಒಂದು ನಿಯಮವನ್ನು ಕಡ್ಡಾಯ ಮಾಡ್ತಾರೆ ಶುಕ್ರಾಚಾರ್ಯರು. ಬ್ರಾಹ್ಮಣರು ಅಲ್ಲಿಯವರೆಗೆ ಮದ್ಯಪಾನ ಮಾಡುವ ಕ್ರಮ ಇತ್ತು ಅಂತ ಒಂದು ಉಲ್ಲೇಖ ವೇದವ್ಯಾಸರ ಈ ಭಾಗದಲ್ಲಿ ಬರುತ್ತೆ. ಒಂದು ಸುರಾಪಾನ ಅಂತ ಮಾಡ್ತಿದ್ರು, ಅದು ಯಜ್ಞದ ಭಾಗವಾಗಿ ಸೋಮರಸವನ್ನು ಕುಡಿಯುವ ಭಾಗವಾಗಿಯೋ ಇತ್ತು ಅಂತ. ಆದರೆ ಯಾವ ಸೋಮರಸದ ಭಾಗವಾಗಿಯೋ ಮದ್ಯಪಾನವನ್ನು ಕುಡಿಯುವುದರಿಂದ ಹೇಗೆ ಅವಶರಾಗಬಹುದು, ವಿವಶರಾಗಬಹುದು, ಹೀಗೆ ವಿವಶರಾಗುವುದರಿಂದ ನಮ್ಮನ್ನು ಯಾರೋ ಆಳಲಿಕ್ಕೆ ಬರ್ತದೆ. ನಮ್ಮನ್ನು ಹೀಗೆ ಆಳುವುದು, ಈಗ ನಾನು ನನ್ನ ಸ್ವಯಂ ಎಚ್ಚರದಲ್ಲಿದ್ದಾಗ ನನಗೆ ಅದನ್ನು ಅವನೇನು ಮಾಡಲಿಕ್ಕಾಗಿರಲಿಲ್ಲ. ರಾಕ್ಷಸರಿಗೆ ನನ್ನನ್ನು ಎಚ್ಚರ ತಪ್ಪಿಸುವಂತಹ ಒಂದು ಸಾಧನ ಬಳಸಿ ನನಗೆ ಮದ್ಯದ ಅಮಲಿನಲ್ಲಿ ಅದನ್ನು ಕುಡಿಸಿ ನಾನು ಮೂರ್ಛೆ ತಪ್ಪುವ ಹಾಗೆ ಅಥವಾ ಮದ್ಯದ ಅಮಲಿನ ಭಾಗವಾದದ್ರಿಂದ ಕುಡಿದೆ. ಹಾಗಾಗಿ ಮದ್ಯ ಅನ್ನುವುದು ನನ್ನ ನಿಜವಾದ ಎಚ್ಚರವನ್ನು ತಪ್ಪಿಸಿ ನಾನು ಮಾಡಬಾರದ ಕೆಲಸಗಳನ್ನು ಮಾಡಿಸ್ತದೆ. ಆದ್ದರಿಂದ ಇಂದಿನಿಂದ ಯಾವ ದೇವರ ದಾರಿಯಲ್ಲಿ ನಡೆಯುವ ಬ್ರಾಹ್ಮಣರಿದ್ದಾರೆ ಅವರಿಗೆ ಎಂದೆಂದಿಗೂ ಕೂಡ ಮದ್ಯ ಕಡ್ಡಾಯವಾಗಿ ನಿಷೇಧ ಅಂತ ಘೋಷಿಸ್ತಾರೆ ಶುಕ್ರಾಚಾರ್ಯರು. ಹಾಗಾಗಿ ಬ್ರಾಹ್ಮಣರು ಅಂದರೆ ಬ್ರಹ್ಮ ತೇಜಸ್ಸಿನ ಹಿಂದೆ ಹೋಗುವ ಬ್ರಹ್ಮ ಜಿಜ್ಞಾಸುಗಳಿಗೆ ಯಾವತ್ತೂ ಕೂಡ ಮದ್ಯ ಸಲ್ಲದು ಅನ್ನೋದು ಘೋಷಣೆ ಆರಂಭ ಆದದ್ದು ಶುಕ್ರಾಚಾರ್ಯರಿಂದ ಅಂತ ಒಂದು ದಾಖಲು. ಇದರ ನಂತರದಲ್ಲಿ ಅಂತೂ ಸಂಜೀವಿನಿ ವಿದ್ಯೆ ಪಡೆದಾಗಿತ್ತು. ಏಕಾಏಕಿ ಸಂಜೀವಿನಿ ವಿದ್ಯೆ ಪಡೆದು ಕೂಡಲೇ ಹೊರಡುವುದಲ್ಲ, ಗೊತ್ತಿಲ್ಲದ ಹಾಗೆ ಒಂದಿಷ್ಟು ಕಾಲ ಇದ್ದ ಹಾಗೆ ಮಾಡಬೇಕು. ಕಚ ಹಾಗೆ ಇದ್ದಾನೆ. ದೇವಯಾನಿ ನಿಧಾನವಾಗಿ ನಿವೇದಿಸಿಕೊಳ್ತಾಳೆ, ನಾನು ಬಹಳ ದಿನದಿಂದ ನಿನ್ನ ಜೊತೆಗಿದ್ದು ಇದ್ದು ನಿನಗೆ ಮನಸ್ಸೂತಿದ್ದೇನೆ, ನೀನು ನನ್ನನ್ನು ವರಿಸು ಅಂತ ಅವಳು ನೇರವಾಗಿ ಹೇಳಿದಾಗ ಅವರು ಮುಂದಿನ ಮಾತನ್ನು ಕಚ ಹೇಳ್ತಾನೆ, ಇಲ್ಲ, ನಾನು ನಿನ್ನನ್ನು ವರಿಸುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ನೀನು ನನಗೆ ಗುರುಪುತ್ರಿಯನ್ನು ಗುರುವಿನ ಅಕ್ಕ ತಂಗಿಯಂದಿರನ್ನು ಪೂಜಾರ್ಹರು ಅಂತ ಗೌರವಿಸಬೇಕು, ಭಕ್ತಿಯಿಂದ ಕಾಣಬೇಕೇ ಹೊರತು ಯಾವುದೇ ಕಾರಣಕ್ಕೆ ಅವರನ್ನು ನಮ್ಮ ವೈಯಕ್ತಿಕ ಸಂಬಂಧಕ್ಕೆ ಬಳಸಬಾರದು ಅನ್ನುವುದು ಪರಂಪರೆ. ನೀನು ನನಗೆ ಗುರುಪತ್ನಿಯ ಮಗಳು, ಗುರುಪುತ್ರಿ. ಅಷ್ಟು ಮಾತ್ರ ಅಲ್ಲ, ನೀನು ಗುರುಪುತ್ರಿಯ ಜೊತೆಗೆ ನನಗೆ ಇನ್ನೊಂದು ಸಂಬಂಧ ಇದೆ ಬೇರೆ ಅರ್ಥದಲ್ಲಿ. ನನ್ನನ್ನು ಹೊಟ್ಟೆಯಿಂದ ಹೊರಗೆ ಹಾಕಿ ಮತ್ತೊಮ್ಮೆ ಸೃಷ್ಟಿ ಮಾಡುವಾಗ ಶುಕ್ರಾಚಾರ್ಯರು ಹೇಳಿದ್ದಾರೆ, ನೀನು ನನ್ನ ಮಗ ಅಂತ ಭಾವಿಸು, ನಾನು ನಿನ್ನ ತಂದೆ ಅಂತ. ತಂದೆಯ ಮಗಳು ನೀನು, ನನಗೆ ಸಹೋದರಿ. ಈ ಅರ್ಥದಲ್ಲೂ ನಾನು ನಿನ್ನನ್ನು ಸೇರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನನಗೆ ನಿನ್ನ ಜೊತೆಗೆ ಪೂಜ್ಯ ಭಾವನೆ ಬಿಟ್ಟರೆ ಅಂಥ ಯಾವ ಭಾವಗಳೂ ಇಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ದೇವಯಾನಿಗೆ ಈ ಬೋಧನೆ ಸಹನೆ ಆಗುವುದಿಲ್ಲ. ನಾನು ನಿನ್ನಿಂದ ಇಂತಹ ಬೋಧನೆಗಳನ್ನೆಲ್ಲ ಕೇಳಲಿಕ್ಕೆ ನಾನು ಮಾತಾಡಿರೋದಲ್ಲ. ನನಗೆ ನೀನು ವೈಯಕ್ತಿಕವಾಗಿ ನನಗೆ ಪ್ರೀತ್ಯಾಸ್ಪದನಾಗಿ ನನ್ನನ್ನು ಸೇರುವ ಒಬ್ಬ ಗಂಡನಾಗಿ ಬೇಕು, ಇಲ್ಲ ಅಂದರೆ ನೋಡು ಅಂತ. ಇಲ್ಲ ತಾಯಿ, ಇಲ್ಲವೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಒಂದು ಸಂಗತಿಯನ್ನು ನಿನ್ನ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇದನ್ನು ನಿರಾಕರಿಸ್ತೇನೆ ಅಂತ ಕಠೋರವಾಗಿ ದೃಢವಾಗಿ ಕಚ ನಿಲ್ತಾನೆ. ಆಗ ಅವಳು
ನೀನು ನನ್ನನ್ನು ನಿರಾಕರಿಸಿದೆಯಾದ್ದರಿಂದ ಇಲ್ಲಿಯವರೆಗೆ ಯಾವ ವಿದ್ಯೆಯನ್ನು ನೀನು ನನ್ನ ತಂದೆಯಿಂದ ಪಡೆದಿದ್ದೀಯೋ ಅದು ನಿನಗೆ ಸಿದ್ಧಿಸದೇ ಹೋಗಲಿ ಅಂತ ಶಪಿಸ್ತಾಳೆ. ಮರುಕ್ಷಣಕ್ಕೆ ಅವನು ಕೂಡ ತೊಂದರೆ ಇಲ್ಲ, ಅದು ನನಗೆ ಸಿದ್ಧಿಸದಿದ್ದರೂ ನಾನು ಉಪದೇಶಿಸುವವರಿಗೆ ಸಿದ್ಧಿಸುತ್ತದೆ ಅಂತ ಅವನೇ ಅದನ್ನು ಬ್ರಾಹ್ಮಣ ಅಲ್ವಾ, ಅವನ ಶಕ್ತಿಯಿಂದ ಹಾಗೊಂದು ಕರೆಕ್ಷನ್ ಮಾಡ್ಕೊಳ್ತಾನೆ. ನನಗೆ ಸಿದ್ಧಿಸದಿದ್ದರೂ ನಾನು ಉಪದೇಶಿಸುವ ಇತರರಿಗೆ ಆ ವಿದ್ಯೆ ಸಿದ್ಧಿಸಲಿ, ಜೊತೆಗೆ ನನ್ನನ್ನು ಹೀಗೆ ನೀನು ಕಠೋರವಾಗಿ ಋಷಿಕುಮಾರನಾಗಿದ್ದಾಗಲೂ ನಿಂದಿಸಿದ್ದರಿಂದ ನಿನ್ನ ಜೀವನದಲ್ಲಿ ಋಷಿಕುಮಾರರು ಮದುವೆ ಆಗದಿರಲಿ ನಿನ್ನನ್ನು ಅಂತ ಅವನು ಒಂದು ಶಾಪ ಕೊಟ್ಟು ಆ ಬಳಿಕ ಅವನು ತನ್ನ ದೇವಲೋಕಕ್ಕೆ ಹೋದ. ಅಲ್ಲಿ ಆ ದೇವಲೋಕದಲ್ಲಿ ಸಂಜೀವಿನಿ ವಿದ್ಯೆಯನ್ನು ಕಲಿಸಿದ. ಹಾಗಾಗಿ ದೇವಲೋಕಕ್ಕೂ ಕೂಡ ಸಂಜೀವಿನಿ ವಿದ್ಯೆ ಬಂತು ಅಂತ ಒಂದು ಕಥಾಭಾಗ. ಇದರ ಮುಂದುವರಿದ ಭಾಗವಾಗಿ ಹಾಗಾದರೆ ಯಯಾತಿ ಯಾರು, ಅವನು ಎಲ್ಲಿಂದ ಬಂದ, ಇದು ಏನು ಕಥೆ? ಶುಕ್ರಾಚಾರ್ಯರ ಮಗಳು ದೇವಯಾನಿ ನಿನಗೆ ಗೊತ್ತಲ್ಲ, ಅವಳು ವೃಷಪರ್ವ ಅನ್ನುವ ದೊರೆಯ ಮಗಳು ಶರ್ಮಿಷ್ಠೆಯ ಜೊತೆಗೆ ಸ್ನೇಹಿತೆಯಾಗಿ ಒಂದು ಅರಮನೆಯ ಆಸ್ಥಾನದ ವಿದ್ವಾಂಸರ ಹಾಗೆ ಶುಕ್ರಾಚಾರ್ಯರ ಜೊತೆಗೆ ಇರ್ತಾಳೆ. ಈ ಶುಕ್ರಾಚಾರ್ಯರಿಗೆ ಅರಮನೆಯ ರಾಜತ್ವದ ಹಿಂದೆ ಇರುವ ಎಲ್ಲ ಶಕ್ತಿಯಾಗಿ ಶುಕ್ರಾಚಾರ್ಯರು ಬೃಹಸ್ಪತಿ ಹೇಗೆ ದೇವಲೋಕಕ್ಕೂ ಹಾಗೆ ವೃಷಪರ್ವನ ಜೊತೆಗೆ ಇದ್ದರು. ಅಂಥ ಹೊತ್ತಿನಲ್ಲಿ ಶುಕ್ರಾಚಾರ್ಯರ ಮಗಳಿಗೂ ಶರ್ಮಿಷ್ಠಿಗೂ ಯಾವ ಭೇದ ಭಾವ ಇಲ್ಲದ ಸ್ನೇಹ ಇತ್ತು. ಒಂದು ದಿವಸ ಇಂದ್ರ ಚೇಷ್ಟೆ ಮಾಡಬೇಕು ಅಂತ, ಇಂದ್ರನಿಗೆ ಶುಕ್ರಾಚಾರ್ಯರು ಅಂದರೆ ಅಸುರರ ದೊರೆ ಅಲ್ವ, ಅಸುರರ ಗುರುಗಳಲ್ವ, ರಾಜಗುರು. ಸೊ ಈ ಅಸುರರ ರಾಜರ ಗುರುಗಳು ಆದ್ದರಿಂದ ಶುಕ್ರಾಚಾರ್ಯರ ಮೇಲೆ ಸ್ವಲ್ಪ ಕಣ್ಣು ಇಂದ್ರನಿಗೆ. ಅವನೊಂದು ದಿವಸ ಈ ಶುಕ್ರಾಚಾರ್ಯರ ಮಗಳು ಮತ್ತು ರಾಜ ವೃಷಪರ್ವನ ಮಗಳು ಸ್ನೇಹಿತರಿದ್ದದನ್ನು ಹೇಗಾದರೂ ಮಾಡಿ ಒಂಚೂರು ಚೇಷ್ಟೆ ಮಾಡಬೇಕು ಅಂತ ಹೇಳಿ ಅವರು ತಮ್ಮ ಬಟ್ಟೆಗಳನ್ನು ಕಳಚಿ ಸ್ನಾನಕ್ಕೆ ಹೋಗಿದ್ದಾಗ ಗಾಳಿ ಬೀಸಿ ಇಂದ್ರ ಆ ಬಟ್ಟೆ ಅಲ್ಲೋಲ ಕಲ್ಲೋಲ ಮಾಡಿ ಎಲ್ಲೆಲ್ಲೋ ಆಗುವ ಹಾಗೆ ಮಾಡಿದ. ಮುಂದೆ ನಿಮಗೆ ಗೊತ್ತು, ಬಟ್ಟೆ ಅದಲಿ ಬದಲಿ ಆಯಿತು. ಶರ್ಮಿಷ್ಠೆ ಬಂದವಳು ಯಾವುದೋ ಬಟ್ಟೆ ಅಂತ ತಿಳ್ಕೊಂಡು ಅದನ್ನು ದೇವಯಾನಿಯ ಬಟ್ಟೆಯನ್ನು ತನ್ನ ಬಟ್ಟೆ ಅಂತ ಭಾವಿಸಿ ಹಾಕ್ಕೊಂಡಾಗ ಶರ್ಮಿಷ್ಠೆಯನ್ನು ದೇವಯಾನಿ ಕೇಳ್ತಾಳೆ, ಏನು ನನ್ನ ಬಟ್ಟೆ ತೊಟ್ಟ ಮಾತ್ರಕ್ಕೆ ನೀನೇನು ರಾಜಗುರು ಆಗ್ತೀಯಾ, ಅಥವಾ ನಮ್ಮ ವಿದ್ವತ್ತಿನ ಆ ಪರಂಪರೆಯ ಆ ಬ್ರಾಹ್ಮಣತ್ವ ಅದು ಬರುತ್ತೆ ಅಂತ ಭಾವಿಸಿದ್ದೀಯಾ ಅಂತ ಕೆಣಕ್ತಾಳೆ. ಶರ್ಮಿಷ್ಠೆ ಅಷ್ಟೇ ಉಗ್ರವಾಗಿ ಹೇಳ್ತಾಳೆ, ಓಹೋ ನೀವೇನು ದೊಡ್ಡವರು, ನೀವು ಹೇಳಿ ಕೇಳಿ ನಮ್ಮ ಅಪ್ಪನ ವಂದಿಮಾಗಧರು, ನಮ್ಮ ಅಪ್ಪನನ್ನು ಹೊಗಳಲಿಕ್ಕೆ ನಿಂತುಕೊಂಡು ಸ್ತುತಿಸಲಿಕ್ಕೆ ಇರುವ ಸೇವಕರು, ಅವನು ಕೊಟ್ಟ ದಾನವನ್ನು ಸ್ವೀಕರಿಸಿ ಬದುಕುವವರು, ನಮ್ಮಪ್ಪನ ಅಳತೆ ನಿಮ್ಮಪ್ಪನಿಗೆಲ್ಲಿ ಅಂತ ಅವಳು ಬೈತಾಳೆ. ಕೋಪ ಒಬ್ಬರಿಗೊಬ್ಬರಿಗೆ ಹೆಚ್ಚಾಗಿ ಇವಳು ದೇವಯಾನಿಯನ್ನು ದೂಡ್ತಾಳೆ. ದೇವಯಾನಿ ಒಂದು ಬಾವಿಗೆ ಬೀಳ್ತಾಳೆ ಅನ್ನುವುದು ಕಥಾಭಾಗ ನಿಮಗೆ ಗೊತ್ತಿದೆ. ಅಲ್ಲಿಂದ ಮುಂದೆ ಅದನ್ನು ಯಯಾತಿ ಅನ್ನುವ ಬೇಟೆಗೆ ಹೊರಟವನು ಕೇಳಿದ. ಅವನು ಅವಳನ್ನು ಯಾರು ನೀನು ಅಂತ ಕೇಳಲಾಗಿ ಅವಳು ನಾನು ಹೀಗೆ ನನ್ನನ್ನು ವೃಷಪರ್ವ ದೊರೆಯ ಶರ್ಮಿಷ್ಠೆ ದೂಡಿ ಹೋಗಿದ್ದಾಳೆ ಅನ್ನುವುದನ್ನೆಲ್ಲ ಹೇಳಿದಾಗ ನನಗೆ ಬಲಗೈ ಕೊಟ್ಟು ರಕ್ಷಿಸು ಅಂತ ಕೇಳಲಾಗಿ ಅವನು ಬಲಗೈ ಕೊಟ್ಟು ರಕ್ಷಿಸಿ ನಿಲ್ಲಿಸ್ತಾನೆ. ಹೀಗೆ ಹೊರಗೆ ಬಂದವಳನ್ನು ಇತ್ತ ಸಖಿಯರು ಹುಡುಕ್ತಾ ಇದ್ದಾರೆ, ದೇವಯಾನಿಯಲ್ಲಿ ಅಂತ. ಘೂರ್ಣಿಕಾ ಅಂತ ಒಬ್ಬಳು ಸಖಿ, ಅವಳು ಹುಡುಕಾಡಿದಾಗ ಅವಳಿಗೆ ಈ ಬಾವಿಯ ದಂಡೆಯಲ್ಲಿ ಕೂತು ಒಬ್ಬ ಯಯಾತಿ ಅನ್ನುವ ಗಂಡಸಿನ ಜೊತೆಗೆ ನಿಂತಿರುವ ಈ ದೇವಯಾನಿ ಕಾಣ್ತಾಳೆ. ದೇವಯಾನಿಗೆ ಕೇಳ್ತಾಳೆ ಅವಳು ಏನು ಕತೆ ಏನು. ಘೂರ್ಣಿಕೆಗೆ ದೇವಯಾನಿ ಹೇಳ್ತಾಳೆ, ನನ್ನ ಅಪ್ಪನನ್ನು ಶರ್ಮಿಷ್ಠೆ ಇನ್ನಿಲ್ಲದ ಹಾಗೆ ಕನಿಷ್ಠ ಮಾಡಿ ಮಾತಾಡಿದ್ದಾಳೆ. ನಾವು ವಂದಿಮಾಗಧರಂತೆ, ಅವಳ ಅಪ್ಪನನ್ನು ಸ್ತುತಿಸುಲಕ್ಕೆ ಇರುವವರಂತೆ, ಅವನು ಕೊಟ್ಟ ದಾನದಿಂದ ಊಟ ಮಾಡುವವರಂತೆ, ನಾನೆಂದೂ ಇನ್ನು ವೃಷಪರ್ವನ ಆಸ್ಥಾನದಲ್ಲೋ ಅರಮನೆಯಲ್ಲೋ ಬದುಕೋದಿಲ್ಲ ಅಂತ ಹೇಳಿ ಕಳಿಸು ಅಂತ ಶುಕ್ರಾಚಾರ್ಯರಿಗೆ ಸುದ್ದಿ ಹೋಗುತ್ತೆ. ಶುಕ್ರಾಚಾರ್ಯರು ಬರ್ತಾರೆ, ಸಮಾಧಾನ ಮಾಡಲಿಕ್ಕೆ ನೋಡ್ತಾರೆ. ಇಷ್ಟರಲ್ಲಿ ಯಯಾತಿ ಹೋಗಿರ್ತಾನೆ. ಇದು ಮೂಲ ಕಥೆಗಳನ್ನೆಲ್ಲ ಗಮನಿಸಿ, ಇಲ್ಲಿ ಯಯಾತಿ ಇರೋದಿಲ್ಲ, ಯಯಾತಿಯ ಮಾತುಕತೆ ಇಲ್ಲಿ ಏನೂ ಇಲ್ಲ ಅಷ್ಟೇ. ಇದಾದಾಗ ಈ ಸಮಾಧಾನವನ್ನು ಶುಕ್ರಾಚಾರ್ಯರು ಮಾಡ್ತಾರೆ. ಆದರೆ ಅವಳು ಸಮಾಧಾನಳಾಗುವುದಿಲ್ಲ. ಮುಂದೆ ವೃಷಪರ್ವನಿಗೆ ಸುದ್ದಿ ಹೋಗುತ್ತೆ, ಅವನನ್ನೇ ಕರೆಸಿ ಅಂತ ಶುಕ್ರಾಚಾರ್ಯರು ಕರೀತಾರೆ. ವೃಷಪರ್ವ ತಾನು ಇಂಥದ್ದೊಂದು ತನ್ನ ಮಗಳು ಮಾಡಿದ ತಪ್ಪಿಗೆ ಏನು ಮಾಡಿದರೆ ನೀವು ನನ್ನನ್ನು ಇದರಿಂದ ಪ್ರಾಯಶ್ಚಿತ್ತವಾಗಿ ನನ್ನನ್ನು ಸಲಹುತ್ತೀರಿ ಅಥವಾ ಮುಂದುವರುವುದಕ್ಕೆ ಬಿಡ್ತೀರಿ ಅಂತ ಕೇಳಿಕೊಳ್ತಾನೆ. ಆಗ ಅವಳು ಹೇಳ್ತಾಳೆ ದೇವಯಾನಿ, ಅವಳು ಇನ್ನು ನನ್ನ ದಾಸಿಯಾಗಿ ಖಾಯಂ ಇರಬೇಕು. ಅವಳು ದಾಸ್ಯದಲ್ಲಿ ನಾನಲ್ಲ, ಅವಳು ಯಾಕೆ ಅವಳು ನನಗೇನು ಹೇಳಿದ್ಲು, ನಾವು ನಿನ್ನ ದಾಸ್ಯದಲ್ಲಿ ಇರುವುದು ಅಂದಿದ್ದಾಳೆ. ಆದ್ದರಿಂದ ಅವಳು ಖಾಯಂ ನನ್ನ ದಾಸಿಯಾಗಿರಬೇಕು.
ಆ ಮೂಲಕ ಅವಳ ದಾಸ್ಯದಲ್ಲಿ, ಅವಳು ನನ್ನ ದಾಸ್ಯದಲ್ಲಿ ನಾನು ಎಲ್ಲಿದ್ದೇನೆ ಅಲ್ಲೆಲ್ಲ ನನ್ನ ಜೊತೆಗೆ ಎಷ್ಟು ಕಾಲ ನಾನು ಹೇಳ್ತೇನೆ ಅಷ್ಟು ಕಾಲ ಅವಳು ದಾಸ್ಯ ಮಾಡಿಕೊಂಡಿರಬೇಕು. ಒಪ್ತಾಳೆ. ವೃಷಪರ್ವನು ಒಪ್ತಾನೆ, ಮಾಡಿದ ತಪ್ಪಿಗೆ ಅವಳನ್ನು ದಾಸ್ಯಕ್ಕೆ ಬಿಟ್ಟು ನೀವು ಮಾತ್ರ ನಮ್ಮ ಅರಮನೆ ಬಿಟ್ಟು ಹೋಗಬಾರದು ಅಂತ. ಮುಂದೆ ದಾಸಿಯ ಹಾಗೆ ಸೇವೆ ಮಾಡಿಕೊಂಡು ಒಂದು ದಿನ ಇಬ್ಬರು ಸಖಿಯರು ಕಾಡಿಗೆ ಹೋಗಿದ್ದಾರೆ, ವನವಿಹಾರ. ಒಳ್ಳೆಯ ಉದ್ಯಾನ. ಅಲ್ಲಿ ಇವಳು ಕಾಲು ಚಾಚಿ ಮಲಗಿದ್ದಾಳೆ, ಅವಳ ಕಾಲು ಒತ್ತುತ್ತಾ ಶರ್ಮಿಷ್ಠೆ ಇದ್ದಾಳೆ. ಅಲ್ಲಿ ಆ ಪುರುಷನೊಬ್ಬ ಕಾಣಿಸ್ತಾನೆ. ಈ ಪುರುಷನನ್ನು ನೋಡಿದರೆ ರಾಜರ್ಷಿಯ ಲಕ್ಷಣವಿದೆ. ಇವನು ಸುಸಂಸ್ಕೃತನ ಹಾಗೆ ಇದ್ದಾನೆ. ಇವನು ಯಾರು ಅಂತ ದೇವಯಾನಿ ಅವನ ಕಡೆಗೆ ನೋಡಿ ಕರೀತಾಳೆ. ಅವನು ಬಂದು ತಾನು ಯಯಾತಿ ಅಂತ ತಾನು ರಾಜ. ಆಗ ಅವಳು ಹೇಳ್ತಾಳೆ, ನೀನು ಕ್ಷತ್ರಿಯ ರಾಜರ ಹಾಗಿಲ್ಲ, ನಿನ್ನಲ್ಲಿ ಬಹಳ ಸುಸಂಸ್ಕೃತವಾದ ನಡಾವಳಿಗಳು, ಮುಖದಲ್ಲಿ ತೇಜಸ್ಸು ಎಲ್ಲ ಕಾಣ್ತದೆ. ಹೌದು, ನಾನು ವೇದಾಂಗಗಳನ್ನು ಬಲ್ಲ ರಾಜರ್ಷಿ ಕೂಡ ಅಂತ ಸುಸಂಸ್ಕೃತ ಅನ್ನೋದನ್ನು ಕೂಡ ಹೇಳ್ತಾನೆ. ಹಿಂದಿನ ಕಾಲದಲ್ಲಿ ಅನೇಕ ರಾಜರುಗಳಿಗೆ ಶಾಸ್ತ್ರವನ್ನು ಮೊದಲು ಕಲಿಸಿ ಶಸ್ತ್ರಾಭ್ಯಾಸವನ್ನು ಕಲಿಸ್ತಿದ್ರು ಅಂತಲೇ ಉಲ್ಲೇಖ ಬರುತ್ತೆ. ಅಂದರೆ ಅವರಿಗೆ ಮೊದಲು ನಮ್ಮ ಒಟ್ಟು ಶಾಸ್ತ್ರ, ನಿಯಮ, ವೇದಾಂಗಗಳು ಗೊತ್ತಿದ್ದರೆ ಅವರು ರೂಲ್ ಮಾಡುವಾಗ ಕಾನೂನುಗಳು ಚೆನ್ನಾಗಿ ಗೊತ್ತಿರ್ತವೆ ಅಂತ. ಈಗಿನ ರಾಜರುಗಳಿಗೆ ಶಾಸ್ತ್ರ ನಿಯಮಗಳು ಗೊತ್ತಿಲ್ಲ, ಅವರು ಮಾಡಿದ್ದೇ ಕಾನೂನು. ಹಾಗಾಗಿ ಎಲ್ಲಿಯೋ ಅಡೆತಡೆ. ಹಿಂದಿನ ಕಾಲದಲ್ಲಿ ರಾಜ ಆಗ್ಬೇಕಾದ್ರೆ ಮೊದಲು ಅವರಿಗೆ ಶಾಸ್ತ್ರಾಭ್ಯಾಸ, ಆಮೇಲೆ ಶಸ್ತ್ರಾಭ್ಯಾಸ. ಸೊ ಶಾಸ್ತ್ರಾಭ್ಯಾಸ ಆಗಿತ್ತು, ಆದ್ದರಿಂದ ಅವನು ರಾಜರ್ಷಿ ಅಂತ ಮೊದಲು ಕರ್ಕೊಂಡಿದ್ದ. ಇಂಥದ್ದೊಂದು ಹಿನ್ನೆಲೆ ಇರುವಂತಹ ಯಯಾತಿಯನ್ನು ನೋಡಿ ಅವಳು ಹೇಳ್ತಾಳೆ, ಓಹೋ, ನೀನು ಅಂದು ನನ್ನ ಬಲಗೈ ಹಿಡಿದು ರಕ್ಷಿಸಿದವ, ನೀನು ನನ್ನನ್ನು ಮದುವೆ ಆಗಬೇಕು. ಸರಿ, ಮದುವೆ ಆಗಲಿಕ್ಕೆ ಒಪ್ಪಿಕೊಳ್ತಾನೆ. ಒಪ್ಪಿಕೊಳ್ಳುವಾಗ ಶುಕ್ರಾಚಾರ್ಯರು ಕೂಡ ಅಲ್ಲಿ ಬೇಕಲ್ಲ, ಶುಕ್ರಾಚಾರ್ಯರ ಅನುಮತಿ ಬೇಕು. ಹಾಗೆ ಯಯಾತಿಯನ್ನು ಮದುವೆ ಆಗುವ ಸಂದರ್ಭದಲ್ಲಿ ಅವರಿಬ್ಬರಿಗೂ ಮದುವೆಗೆ ಒಪ್ಪಿಕೊಂಡ ಶುಕ್ರಾಚಾರ್ಯರು, ಆಯಿತು, ನೀವಿಬ್ಬರು ಮದುವೆಯಾಗಿ ನಿಮ್ಮ ಮನೆಗೆ ಹೋಗುವುದಕ್ಕೆ ನನ್ನ ಅನುಮತಿ ಇದೆ ಅಂತ ಶುಕ್ರಾಚಾರ್ಯರು ಅನುಮತಿಸ್ತಾರೆ. ಹಾಗೆ ಅನುಮತಿಸಿ ಇವರು ಮದುವೆ ಆದ ನಂತರ ಆಗ ಒಂದು ಕಂಡೀಷನ್ನ ಪ್ರಕಾರ ಇವಳು ದಾಸಿ, ಇವಳನ್ನು ಕರ್ಕೊಂಡೇ ಹೋಗಬೇಕು. ಸೊ ಇವನು ಹೇಳ್ತಾನೆ, ಹೌದು, ಇವಳನ್ನು ಕರ್ಕೊಂಡು ಹೋಗಬೇಕು ಅನ್ನುವ ದೇವಯಾನಿಯ ನಿಯಮಕ್ಕೂ ಶುಕ್ರಾಚಾರ್ಯರು ಒಪ್ತಾರೆ. ಆದರೆ ಎಂದೂ ಕೂಡ ದಾಸಿಯ ಜೊತೆಗೆ ಸಮಾಗಮ ಮಾಡಲಿಕ್ಕಿಲ್ಲ ಅನ್ನುವ ಕಡ್ಡಾಯ ನಿಯಮದ ಜೊತೆಗೆ ಶುಕ್ರಾಚಾರ್ಯರು ಕಳಿಸ್ತಾರೆ. ಮುಂದೆ ಅವರ ಆ ದೇವಯಾನಿಗೆ ನಾನು ಈಗಾಗಲೇ ಹೇಳಿದ ಯದು ಮತ್ತು ತುರ್ವಸು ಮಕ್ಕಳು. ಯದು ಹುಟ್ಟಿದಾಗ ಶರ್ಮಿಷ್ಠೆಗೆ ಒಂದು ಥರ ತನ್ನ ಯೌವನ ವ್ಯರ್ಥವಾಗ್ತಿದೆ, ತನಗೆ ಮಕ್ಕಳಾಗ್ತಿಲ್ಲ, ತಾನು ಹೇಗಪ್ಪ ಅಂತೆಲ್ಲ ಗೊಂದಲ ಪ್ರಾರಂಭ ಆಗ್ತದೆ. ಸ್ವಾಮಿ ಅವಳು ಆಗ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾಳೆ. ನನ್ನ ಹತ್ರ ರಾಜನ ಸಂರಕ್ಷಣೆ ಇರುವುದರಿಂದ ಬೇರೆ ಯಾರು ಬರಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ರಾಜನ ಮನೆಯ ದಾಸಿ. ರಾಜನ ಮನೆಯ ದಾಸಿಗೆ ಬೇರೆ ಗಂಡಸರು ಬರಬೇಕಾದ್ರೆ ರಾಜ ಸಮ್ಮತಿಸಿ ಒಳಗೆ ಬಂದಾಗ ಉಂಟು. ರಾಜ ಎಷ್ಟು ಬಲಿಷ್ಠ ಮತ್ತು ಎಷ್ಟು ರಕ್ಷಣೆ ಕೊಡ್ತಿದ್ದ ಅಂದರೆ ಒಬ್ಬ ಏನು ಹೂವು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಜನ ವಶದಲ್ಲಿರುವಂಥದ್ದು. ಹಾಗಿರುವಾಗ ಶರ್ಮಿಷ್ಠೆಗೆ ಪರಪುರುಷನ ಸಮಾಗಮವೋ ಸಂಪರ್ಕವೋ ಆಗುವ ಸಾಧ್ಯತೆ ಇಲ್ಲ. ಇದನ್ನೆಲ್ಲ ಯೋಚಿಸ್ತಾಳೆ ಅವಳು. ನಾನು ಹೇಗಪ್ಪ ಮತ್ತೊಂದು ಮದುವೆ ಮಾಡ್ಕೊಳ್ಳೋದು, ಅಥವಾ ನನಗೊಬ್ಬ ಗಂಡಿನ ಸಾಧ್ಯತೆ ಹೇಗೆ ಅಂತ ಹೊತ್ತಿನಲ್ಲಿ ಇವಳ ಚಿಂತೆಯಲ್ಲಿ ಇವಳು ವನದಲ್ಲಿ ಕೂತಿದ್ದಾಗ ಆಚೆ ಕಡೆಯಿಂದ ಯಯಾತಿ ತನ್ಪಾಡಿಗೆ ಹೋಗ್ತಿರ್ತಾನೆ. ಇವಳು ನೇರ ಯಯಾತಿಯ ಬಳಿ ಹೋಗ್ತಾಳೆ. ಹೋಗಿ ತನ್ನನ್ನು ನಿವೇದಿಸಿಕೊಳ್ತಾಳೆ, ನನ್ನನ್ನು ನೀನು ಸ್ವೀಕರಿಸಬೇಕು ಅಂತ. ಅದು ಹೇಗೆ ಸಾಧ್ಯ? ನಾನು ಒಪ್ಪಿಕೊಂಡದ್ದು ದೇವಯಾನಿಯನ್ನು, ನಾನು ದೇವಯಾನಿಯನ್ನು ಮಾತ್ರ ಒಪ್ಪಿಕೊಂಡವನು ಅಂತ ಹೇಳಿ. ಆದರೆ ಆ ಕಾಲಕ್ಕೊಂದು ಧರ್ಮ ಇತ್ತು. ಯಾಚಿಸಿ ಬಂದ ಹೆಣ್ಣನ್ನು ಗಂಡು ನಿರಾಕರಿಸಲಿಕ್ಕೆ ಇಲ್ಲ, ಅದು ಅಧರ್ಮ. ಬಹುಶಃ ಆ ಕಾಲಕ್ಕೆ ಹೆಣ್ಣು ಮಕ್ಕಳು ಕಮ್ಮಿ ಇದ್ದಿರಬಹುದು, ಗಂಡಸರು ಹೆಚ್ಚಿರಬಹುದು, ಅಥವಾ ಗಂಡಸರು ಕಡಿಮೆ ಇದ್ದು ಹೆಂಗಸರು ಹೆಚ್ಚಿರಬಹುದು. ಇನ್ನೂ ಒಂದು ಸಾಧ್ಯತೆ ಏನು ಅಂದರೆ ಅವರಿಗೆ ಅಷ್ಟು ತೀವ್ರವಾಗಿ ಮದುವೆ ಆಗುವ ವ್ಯವಸ್ಥೆ ಇದ್ದಿರಲಿಕ್ಕಿಲ್ಲ. ಮಕ್ಕಳು ಬೇಕು ಅಂದಾಗ ಮಕ್ಕಳನ್ನು ಕೊಡದಿದ್ದರೆ ಸಂತಾನ ಮುಂದುವರಿಯುವುದಿಲ್ಲ ಅನ್ನೋ ಕಾರಣಕ್ಕೆ ಆ ಕಾಲಕ್ಕೊಂದು ನಿಯಮ ಮಾಡಲಾಯ್ತಾ ಏನೋ. ಈಗ ನಾವು ಒಬ್ರಿಗೆ ಒಂದೇ ಇರಬೇಕು, ಎರಡು ಇರಬೇಕು ಅನ್ನೋದನ್ನು ಇಂದಿರಾ ಗಾಂಧಿ ಮಾಡಿದ ಕಾನೂನಲ್ಲ, ಅಲ್ಲಿವರೆಗೆ ಎಲ್ಲಿತ್ತು? ಒಪ್ಪಿಕೊಂಡೆವಲ್ಲ. ಅದಕ್ಕೆ ಮೊದಲಿದ್ದ ಕಾನೂನೇ ಬೇರೆ, ಆನಂತರ ಬಂದ ಕಾನೂನೇ ಬೇರೆ. ಯಾಕೆ ಬಂತು? ಸಂತಾನ ಹೆಚ್ಚಾದರೆ ಹೀಗೆ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಯಾರೋ ಹೇಳಿದರು. ಯಾರೋ ಹೇಳುವಾಗ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತದೆ, ಅವರನ್ನು ಮಾತ್ರ ಕತ್ತರಿಸಿ ಅಂತ ಹೇಳಿದರು ಅಂತ ಕಾಣ್ತದೆ. ಅದನ್ನು ಇಂದಿರಾ ಗಾಂಧಿ ಏನು ಮಾಡಿದ್ಲು? ಭಾರತದ ಸಂತಾನ ಕಡಿಮೆ ಆಗಬೇಕು, ಭಾರತದ ಜನಸಂಖ್ಯೆ ಕಡಿಮೆ ಆಗಬೇಕು ಅಂತಿದ್ರೆ ಸರ್ವತ್ರ ಏಕ ಕಾನೂನು ಮಾಡಬಹುದಿತ್ತು, ಮಾಡಲಿಲ್ಲ. ಅದು ಕೇವಲ ನಮ್ಮ ಧರ್ಮದ, ನಮ್ಮ ಸನಾತನ ಧರ್ಮ ಪರಂಪರೆಯ ಜನರಿಗೆ ಮಾತ್ರ ಅನ್ವಯ ಮಾಡಿ ನಾವು ಅದನ್ನು ಒಪ್ಕೊಂಡ್ವಿ. ಹೀಗೆ ಕಾಲ ಕಾಲಕ್ಕೆ ಒಂದು ವ್ಯವಸ್ಥೆ ಯಾವುದೋ ಒಂದು ಸಂತಾನ ಹರಣಕ್ಕೋ
ಸಂತಾನ ಅಭಿವೃದ್ಧಿಗೋ ನಿಯಮ ಮಾಡ್ತಾ ಇರ್ತದೆ ಅಂತ ಕಾಣ್ತದೆ. ಯಾಕೆಂದರೆ ಅವಳಲ್ಲಿ ಆ ಕಾಲಕ್ಕೆ ಒಬ್ಬ ಗಂಡಿನ ಹತ್ರ ಹೋಗಿ ಒಬ್ಬ ಹೆಣ್ಣು ಯಾಚಿಸಿದರೆ ಪುತ್ರ ಸಂತಾನ ಕರುಣಿಸು ಅಂದರೆ ಇಲ್ಲ ಅನ್ನುವ ಹಕ್ಕು ಇರಲಿಲ್ಲ ಗಂಡಸಿಗೆ. ಇದು ಆ ಕಾಲದ ಧರ್ಮಶಾಸ್ತ್ರ. ಅದು ಆನಂತರ ಕಾಲ ಕಾಲಕ್ಕೆ ಬದಲಾಗ್ತದೆ. ಇವತ್ತಿಗೆ ನಮಗೆ 2 ಬೇಡ 3 ಮಾಡಿ 4 ಮಾಡಬಹುದು ಅನ್ನುವ ಸ್ಥಿತಿಗೆ ನಾವು ಬಂದಿದ್ದೇವಲ್ಲ. ಮತ್ತೆ ಕಾಲ ಬದಲಾಗಬಹುದು, ಸಂತಾನವನ್ನು ಹೆಚ್ಚಿಸಿ ಅಂತ ಹೇಳುವಂತಹ ಒಂದು ನಿಯಮ ಬರಬಹುದು. ಚೀನಾದಲ್ಲಿ ಮಾಡ್ತಾ ಇದ್ದಾರಲ್ಲ ಆ ಥರ. ಸೊ ಈ ದೃಷ್ಟಿಯಿಂದ ಹಾಗೊಂದು ನಿಯಮವನ್ನು ಆ ಕಾಲಕ್ಕೆ ಇದ್ದದರಿಂದ ಅವನಿಗೆ ನಿರಾಕರಿಸಲಿಕ್ಕೂ ಇಲ್ಲ. ಈ ಕಡೆ ಅವನಿಗೊಂದು ಭಯವೂ ಇದೆ. ಶುಕ್ರಾಚಾರ್ಯರ ಮಾತು ಅವನು ಹೇಳ್ತಾನೆ ಹೀಗಿದೆ ಅಲ್ಲ ಸ್ಥಿತಿ ಅಂತ. ಅವಳು ಒಂದೇ ಮಾತು ಹೇಳ್ತಾಳೆ, 3 ಒಬ್ಬನೇ ಸ್ವಾಮಿ ಅಥವಾ ಒಬ್ಬನೇ ಸಂಪತ್ತು. ಯಾರಿಗೆ? ಹೆಂಡತಿಗೆ, ಮಗನಿಗೆ ಮತ್ತು ಸೇವಕನಿಗೆ. ಹೆಂಡತಿಗೆ ಗಂಡನೇ ಸಂಪತ್ತು, ಮಗನಿಗೆ ತಂದೆಯೇ ಸಂಪತ್ತು. ಅದು ಪಕ್ಕ ಈಗಿನ ಲೋಕದಲ್ಲಿ ಗೊತ್ತೇ ಆಗತ್ತಲ್ಲ. ಮಗನಿಗೆ ತಂದೆ ಮಾಡಿಟ್ಟದ್ದೇ ಸಂಪತ್ತು, ಅವನೇನು ದುಡಿಯಬೇಕಂತಿಲ್ಲ. ಮಗ ಮಾಡಿಡ್ತಾನೆ, ಅದನ್ನು ಬಳಸಿದ್ರಾಯ್ತು, ಅಪ್ಪನ ಹೆಸರು ಕೆಡಿಸಿದ್ರಾಯ್ತು, ನಾನೇ ದೊರೆ ಅಂತ ಮೆರೆದ್ರಾಯ್ತು. ಅಪ್ಪ ಮಾಡಿದಾಗ ಎಷ್ಟು ಕಷ್ಟಪಟ್ಟಿದ್ದಾನೆ, ಅವನು ಏನು ಅದರ ಹಿಂದೆ ಇರೋ ಅವನ ನೈತಿಕತೆ, ಅವನು ಎಷ್ಟು ಅಯಾಚಿತವಾಗಿ ಮಾಡಿದ್ದಾನೆ, ಎಷ್ಟು ಬೆವರು ಸುರಿಸಿದ್ದಾನೆ, ಅವೆಲ್ಲ ಲೆಕ್ಕ ಬೇಡ. ನಮ್ಮ ಅಪ್ಪ ನಾನಲ್ಲದೆ ಇನ್ಯಾರ್ರಿ, ನಾನು ಕುಲೋದ್ಧಾರಕ, ನಾನು ಬಂದದ್ದೇ ಅದಕ್ಕೆ ಎನ್ನುವ ಧಾಟಿಯ ಮಕ್ಕಳು. ಅದನ್ನೇ ಅವಳು ಹೇಳ್ತಾಳೆ, ಮಗನಿಗೆ ತಂದೆಯೇ ಸಂಪತ್ತು, ಸ್ವಂತ ಸಂಪತ್ತಿಲ್ಲ ಅವನಿಗೆ, ತಂದೆಯಿಂದ ಬಂದದ್ದೇನುಂಟು ಅಷ್ಟೇ. ಮತ್ತು ಸೇವಕಿಗೆ ಒಡೆಯನದ್ದೇ ಸಂಪತ್ತು, ಅವಳ ಹತ್ರ ಏನಿದೆ, ಅವಳು ಸ್ವಂತ ಸಂಪತ್ತಿನವಳಲ್ಲ, ಒಡೆಯ. ಆದ್ದರಿಂದ ನನಗೆ ನೀನೇ ಒಡೆಯ, ನನ್ನ ಸಂಪತ್ತು ನೀನೇ, ನಾನು ಈಗ ನಿನ್ನನ್ನಲ್ಲದೆ ಇನ್ನು ಯಾರನ್ನು ಮೊರೆ ಇಡಬೇಕು? ಅದು ಹೌದು ಅಂತ ಅವಳನ್ನು ಸೇರಿ ಅವಳಿಗೆ ಹುಟ್ಟುವ ಮಗನೇ ದೃಹ್ಯು. ಅಷ್ಟಕ್ಕೆ ಅನು ಮತ್ತು ಪೂರು ಅನ್ನುವ 3 ಮಕ್ಕಳು. ಈಚೆ ಕಡೆ ನಾನು ಈಗಾಗಲೇ ಹೇಳಿದ ಯದು ಮತ್ತು ತುರ್ವಸ್ಸು, ಹೀಗೆ 2 ಮಕ್ಕಳು ದೇವಯಾನಿ. ಈ ಒಂದು ಮಗು ಆದಾಗಲೇ ಅವಳಿಗೆ ಅನುಮಾನ ಬರ್ತದೆ ಶರ್ಮಿಷ್ಠೆಯ ಬಗ್ಗೆ, ಎಲ್ಲಿಂದ ಅಂತ. ಅವಳೇನಂತಾಳೆ, ಹೀಗೆ ನಾನು ನನ್ನ ಪಾಡಿಗೆ ವನವಿಹಾರದಲ್ಲಿರುವಾಗ ಮಹರ್ಷಿ ಒಬ್ಬ ಬಂದ, ಆ ಮಹರ್ಷಿಯ ಮುಂದೆ ನಾನು ನಿವೇದಿಸಿಕೊಂಡೆ ನನಗೊಂದು ಪುತ್ರನ ಅಪೇಕ್ಷೆ ಇದೆ ಅಂತ, ಅವನು ಕರುಣಿಸಿದ ಅಂತ ನಂಬ್ತಾಳೆ ಅವಳು. 2ನೇ ಬಾರಿ ಆಯಿತು, 3ನೇ ಬಾರಿ ಆಯಿತು. ಆ 3 ಮಕ್ಕಳು ಒಂದು ದಿನ ಅವಳು ಅದನ್ನು ಹಾಗೇ ನಂಬಿರ್ತಾಳೆ. ಒಂದು ದಿನ 3 ಮಕ್ಕಳು ಆಡುವಾಗ ಆ ಮಕ್ಕಳನ್ನೇ ಕರೀತಾಳೆ. ಇವರಿಬ್ಬರು ವಾಕಿಂಗ್ ಹೋಗ್ತಾ ಇದ್ದಾರೆ, ಯಯಾತಿ ಮತ್ತು ದೇವಯಾನಿ. ಮಕ್ಕಳು ಆಡ್ತಿದ್ದಾರೆ, ಇಲ್ಲಿ ಬನ್ನಿ ಮಕ್ಕಳನ್ನು ಕರೀತಾಳೆ. ನೀವು ಯಾರ ಮಕ್ಕಳು, ನಿಮ್ಮ ತಂದೆ ಯಾರು ಅಂತ ದೇವಯಾನಿ ಕೇಳ್ತಾರೆ. ಮಕ್ಕಳು ಹೀಗೆ ತೋರಿಸ್ತಾರೆ, ಇವು ನಮ್ಮ ಅಪ್ಪ. ಅಲ್ಲಿಂದ ಮಕ್ಕಳು ಸತ್ಯ ಹೇಳಿದ್ದು ಮತ್ತು ದೇವಯಾನಿಗೆ ಸತ್ಯ ಗೊತ್ತಾದದ್ದು ಉಗ್ರಳಾಗ್ತಾಳೆ. ಅವಳು ಮತ್ತೆ ಕೆಂಡಾಮಂಡಲವಾಗಿ ಶುಕ್ರಾಚಾರ್ಯರಿಗೆ ಸುದ್ದಿ ಹೋಗಿ ಶುಕ್ರಾಚಾರ್ಯರು ಬಂದು ಅವರು ಈ ರೀತಿ ನಾನು ಹೇಳಿದ ಮೇಲೂ ನಿನ್ನ ಲಂಪಟತನವನ್ನು ನೀನು ತೋರಿಸಿದ್ದರಿಂದ ನಿನಗೆ ಬೇಗನೆ, ನೀನು ಕಾಮಲಾಲಸೆಯಲ್ಲ, ಯಾವಾಗ ಯೌವನದಲ್ಲಿ ಅಲ್ವಾ, ನಿನ್ನ ಕಾಮಲಾಲಸೆಯನ್ನು ನೀನು ಮುಗಿಸಲಾಗದೆ ಈ ಥರದ ಅಬದ್ಧ ಕೆಲಸ ಮಾಡಿರುವುದಾದ್ರಿಂದ ನಿನ್ನನ್ನು ನಾನು ಈಗ ಶಪಿಸುವುದು ಹೇಗೆ ಅಂದರೆ ನಿನ್ನ ಯೌವನ ಹೊರಟು ಹೋಗಲಿ, ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಡ್ತಾನೆ. ಅವನು ತುಂಬ ಪರಿಪರಿಯಾಗಿ ವಿನಂತಿಸ್ತಾನೆ, ನನ್ನನ್ನು ಕ್ಷಮಿಸಿ, ನಾನು ಅವಳ ಅಯಾಚಿತವಾಗಿ ಅವಳ ಯಾಚನೆಗೆ ನಾನು ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಆ ಥರದ ಒಂದು ಧರ್ಮಕ್ಕೆ ಕಟು ಬಿದ್ದು ನಾನು ಹೀಗಾಗಿದ್ದೇನೆ, ನನಗೆ ಬೇರೆ ಸಾಧ್ಯತೆಗಳಿರಲಿಲ್ಲ. ಅವಳನ್ನು ಒಪ್ಪಿಸಿಕೊಂಡು ಅವಳನ್ನು ಪ್ರೇಮಿಸಿ ಕಾಮಿಸಿ ನಾನು ಹೆತ್ತದ್ದಲ್ಲ, ಅದು ಅವಳ ಬೇಡಿಕೆ, ಅದನ್ನು ನಾನು ತೀರಿಸಿದ್ದೇನೆ ಅಂತ ಬೇಕಾದಷ್ಟು ಕೇಳಿದಾಗ ಅದು ಒಂದು ಧರ್ಮ ಸಾಧ್ಯತೆ ಹೌದು ಅನ್ನೋದನ್ನು ಒಪ್ಪಿಕೊಂಡು ಶುಕ್ರಾಚಾರ್ಯರು ಒಂದು ಉಶಾಪ ಕೊಡ್ತಾರೆ. ಮತ್ತು ಅವನು ಅದು ಹೇಳ್ತಾನೆ, ನನ್ನದಿನ್ನೂ ಯೌವನ ಮುಗುದಿಲ್ಲ, ನಾನಿನ್ನೂ ಅರ್ಧಂಬರ್ಧ ಜೀವನ ಮುಗಿಸಿ ಹೋದರೆ ನಾನು ಮತ್ತೆ ಪುನಃ ಪ್ರಾಪ್ತಿಗಾಗಿ ಬರಬೇಕಾಗತ್ತೆ, ನನ್ನ ಜೀವನದ ಪೂರ್ತಿ ಅನುಭವವನ್ನು ವಂಚಿಸಬೇಡಿ ಅಂತ. ಆಗ ಶುಕ್ರಾಚಾರ್ಯರು ಒಂದು ಉಶಾಪ ಕೊಡ್ತಾರೆ, ನಿನ್ನ ಮಕ್ಕಳಲ್ಲಿ ಯಾರಾದರೂ ಇದನ್ನು ತೆಗೆದುಕೊಂಡರೆ ಆಗ ವೃದ್ಧಾಪ್ಯ ನೀನು ಅವರಿಗೆ ಅದನ್ನು ಹಸ್ತಾಂತರಿಸಿ ನೀನು ಮತ್ತೆ ಯೌವನ ಪಡೆಯಬಹುದು, ಆದರೆ ನೀನು ವೃದ್ಧಾಪ್ಯ ಆಗುವುದಂತೂ ನನ್ನ ಶಾಪದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮತ್ತು ಹಾಗೆ ನಿನ್ನ ವೃದ್ಧಾಪ್ಯವನ್ನು ತೆಗೆದುಕೊಳ್ಳುವ ಮಕ್ಕಳು ಹುಟ್ಟಿದರೆ ಆ ಮಕ್ಕಳೇ ಮುಂದೆ ಯಶಸ್ಸಿಗೆ ಮತ್ತು ಕೀರ್ತಿಗೆ ಕಾರಣರಾಗ್ತಾರೆ, ಈ ವಂಶೋದ್ಧಾರಕ್ಕೆ ಕಾರಣ ಆಗ್ತಾರೆ ಅಂತ ಹೇಳಿ ಹೋಗಿಬಿಡ್ತಾರೆ. ಅಲ್ಲಿಂದ ನಿಮಗೆ ಗೊತ್ತಿರುವ ಭಾಗ, ಅವನು ಎಲ್ಲ ಮಕ್ಕಳನ್ನು ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳಿ ನಿರಾಕರಿಸ್ತಾರೆ. ದೃಹ್ಯು ಹೇಳೋದು ಕಾಮಾಕಾಂಕ್ಷೆಯ ವಿಷಯವನ್ನು, ಅವನಿಗೆ ಕಾಮಾಕಾಂಕ್ಷೆಯ ವಿಷಯದಿಂದ ಅವನು ನಿರಾಕರಿಸಿದ್ರಿಂದ ಮತ್ತು ವೃದ್ಧಾಪ್ಯವನ್ನು ಹಂಗಿಸಿದ್ರಿಂದ ನಿನಗೆ ಬೇಗನೆ ವೃದ್ಧಾಪ್ಯ ಬರಲಿ ಅಂತಲೇ ಶಾಪ ಕೊಡ್ತಾನೆ ಯಯಾತಿ. ಆನಂತರ ತುರ್ವಸು,
ಅವನು ಕೂಡ ಅವನಿಗೆ ಒಂದು ಥರದ ಸಂತಾನ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾನೆ. ನಿನಗೆ ಸಂತಾನ ಇಲ್ಲವಾಗಿ ನಿನ್ನ ಒಟ್ಟಿಗೆ ನಿನ್ನ ಅಭಿವೃದ್ಧಿ ನಿಲ್ಲಲಿ ಅಂತ ಇವನು ಶಾಪ ಕೊಡ್ತಾನೆ. ಮುಂದೆ ದೃಹ್ಯು ಕೂಡ ತನಗೆ ಯಾವುದೋ ಒಂದು ಗುಡ್ಡಗಾಡುಗಳಲ್ಲಿ ಕುದುರೆಗಳನ್ನೆಲ್ಲ ಓಡಿಸಬೇಕು ಅನ್ನೋ ಅಪೇಕ್ಷೆ ಇದೆ, ಈ ಥರ ಎಲ್ಲ ಹೇಳ್ತಾನೆ. ನೀನು ಹಳ್ಳಿ ಗುಡ್ಡಗಾಡುಗಳಲ್ಲಿ ರಥ ಹೋಗ್ಲಿಕ್ಕಾಗದ ಜಾಗದಲ್ಲಿ ನೀನು ರಥ ಕುದುರೆಗಳನ್ನು ಓಡಿಸದಂತಹ ಸಾಮಾನ್ಯ ರಾಜನಾಗು, ನಿನ್ನ ವಂಶವು ಅಭಿವೃದ್ಧಿ ಆಗದೆ ಹೋಗಲಿ. ಹೀಗೆ ಕೊನೆಯ ಅನು ಕೂಡ ಅಂಥದೇ ಶಾಪವನ್ನು, ಅವನು ಆ್ಯಕ್ಚುಲಿ ಹೋಮ ಹವನ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಆದರೆ ಅಪ್ಪನ ಒಂದು ಏನು ವೃದ್ಧಾಪ್ಯ ತೊಗೊಂಡು ನಾನು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತಾನೆ. ನಿನಗೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದರೂ ಕೂಡ ವೃದ್ಧಾಪ್ಯ ಒಂದು ಬಾಧೆ, ಬರೀ ಬಾಯಿ ಚಪಲ ಮಾತ್ರ ಇರುತ್ತೆ, ಆದ್ದರಿಂದ ನನಗೆ ಬೇಡ ಅಂತಾನವ ಅನು. ಬಹಳ ಇಂಟ್ರೆಸ್ಟಿಂಗ್ಲಿ ಅದೆಲ್ಲ ನಾವು ಕೂಡ ನಮ್ಮ ಜನಜೀವನದಲ್ಲಿ ನಾವು ಆಡಿಕೊಳ್ಳುವ ಮಾತು. ಅಂದರೆ ಮಕ್ಕಳಿರುವಾಗ ಕಾಲಿಗೆ ಶಕ್ತಿ, ಯೌವನದಲ್ಲಿ ಸೊಂಟಕ್ಕೆ ಶಕ್ತಿ, ಮುದಿತನದಲ್ಲಿ ಬಾಯಿಗೆ ಶಕ್ತಿ ಅಂತ ಒಂದು ಮಾತಿದೆ, ನಿಮಗೆ ಗೊತ್ತಿರ್ಲಿಕ್ಕೆ ಸಾಕು. ಸೊ ಅವನು ಅದೇ ಅಂತಾನೆ, ಬರೀ ಮಕ್ಕಳಾಗಿ ತಿಂತಾ ಇರೋದಾಗತ್ತೆ, ನಾನೇನು ಅದನ್ನು ಮಾಡಲ್ಲ. ಸೊ ಅವನಿಗೂ ಕೂಡ ನೀನು ಇದರಿಂದ ಮುಂದಿನ ಸಂತಾನವೂ ನಿಲ್ಲಲಿ, ಮತ್ತು ನಿನ್ನ ಸಂತಾನ ಅಥವಾ ನಿನ್ನ ವಂಶ ವೃದ್ಧಿ ಆದರೂ ಬಹಳ ಅಭಿವೃದ್ಧಿ ಆಗೋದಾದ್ರೆ ಒಳ್ಳೆಯ ಹೆಸರು ಪಡೆಯೋದು ಬೇಡ ಅಂತ ಅವನಿಗೂ ಶಾಪ ಆಗುತ್ತೆ. ಕೊನೆಯಲ್ಲಿ ಪೂರುವನ್ನು ಕೇಳಲಾಗ್ತದೆ. ಪೂರು ಬಹಳ ವಿನೀತನಾಗಿ ಪಿತೃವಾಕ್ ಅನ್ನುವ ಭಕ್ತಿಯಿಂದ ಮತ್ತು ಸಂಪೂರ್ಣ ಇಚ್ಛೆಯಿಂದ ನಿನ್ನ ವೃದ್ಧಾಪ್ಯವನ್ನು ಕೊಡುವಪ್ಪ, ನಾನು ಸ್ವೀಕರಿಸ್ತೇನೆ ಅಂತಾನೆ. ಹಾಗೆ ಸ್ವೀಕರಿಸಿದ ಆ ಒಂದು ವೃದ್ಧಾಪ್ಯದ ಫಲವಾಗಿ ಪೂರುವಿಗೆ ವೃದ್ಧಾಪ್ಯವು, ಯಯಾತಿಗೆ ಮತ್ತೆ ಯೌವನವು ಬರುತ್ತೆ. ಇದರ ಎಷ್ಟೋ ವರ್ಷಗಳ ನಂತರ ಒಂದು ದಿನ ಯಯಾತಿಗೆ ಈ ಕಾಮ ಅನ್ನೋದು ಬೆಂಕಿಯ ಹಾಗೆ, ಈ ಬೆಂಕಿಗೆ ಎಷ್ಟು ತುಪ್ಪ ಹಾಕಿದೋ ಅಷ್ಟಷ್ಟು ಅದು ಉರಿಯುವುದೇ ಹೊರತು ಆರುವ ಮಾತಿಲ್ಲ. ಈ ಆರದ ಕಾಮವನ್ನು ಎಷ್ಟು ದಿನ ಇಟ್ಟುಕೊಂಡು ತಣಿಸಬೇಕು ಅನ್ನೋ ಅಪೇಕ್ಷೆಯಲ್ಲಿ ಜೀವನ ನೂಕುವುದು ಅನ್ನುವ ಒಂದು ರಿಯಲೈಸೇಷನ್ ಆರಂಭ ಆಗುತ್ತೆ. ಅದರ ನಂತರದ ಹಂತ ಅವನಿಗೆ ಗೊತ್ತಾಗುತ್ತೆ, ಆಸೆ ಮತ್ತು ಕಾಮ ಆಲ್ಮೋಸ್ಟ್ ಒಂದೇ. ಆಸೆ ಕೂಡ ಹಾಗೆ, ನಮಗೆ ಅಪೇಕ್ಷೆ ಅನ್ನೋದು ಉಂಟಾದರೆ ಅದು ಸಿಗುವವರೆಗೆ ಬಿಡೋದಿಲ್ಲ. ಸೊ ಅದನ್ನೇ ಕೃಷ್ಣ ಕಾಮಾದ್ಭವತಿ ಕ್ರೋಧ, ಕ್ರೋಧಾತ್ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವುದರಿಂದ? ಸಂಗಾತ್ ಸಂಜಾಯತೆ ಕಾಮಃ, ಪ್ರಥಮ ವಾಕ್ಯ ಆ ಶ್ಲೋಕದ್ದು.